ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸುವಿನ ಹೆಸರಲ್ಲಿ ಎಲ್ಲರಿಗೂ ವಂದನೆಗಳು. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ಬಂದಿದ್ದೇವೆ ಸ್ವಾಮಿ. ಕರ್ತನೆ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ವಿಶೇಷವಾಗಿ ಪ್ರಕಟಣೆ ಪುಸ್ತಕದ ಅಧ್ಯಯನ ಮಾಡುವುದಕ್ಕಾಗಿ ನೀವು ಸಿದ್ಧರಾಗಿ ಬಂದಿರುವ ಸಂದರ್ಭದಲ್ಲಿ ವಾಕ್ಯಗಳ ಮೂಲಕ ನಮ್ಮ ಜೊತೆಯಲ್ಲಿ ಮಾತನಾಡು ಸ್ವಾಮಿ. ಆಳವಾದ ರಹಸ್ಯಗಳ ಮರ್ಮಗಳನ್ನು ಪವಿತ್ರಾತ್ಮನ ಮೂಲಕ ಪ್ರಕಟಪಡಿಸಬೇಕಾಗಿ ಕೇಳ್ಕೊತಾನೆ. ನಿನ್ನ ಬರೋಣಕ್ಕಾಗಿ ನಮ್ಮೆಲ್ಲರೂ ಸ್ವಾಮಿ ಸಿದ್ಧಪಡಿಸಬೇಕು ಕೇಳ್ಕೊತಾನೆಪ್ಪ. ಮಾನ ಮಹಿಮೆ ನಿನಗೆ ಸಸ್ತೆ. ಮುಂದಿನ ಸಮಯಕ್ಕಾಗಿ ಒಪ್ಪಿಸ್ಕೊಡ್ತಾನೆ. ನಿನ್ನ ಚಿತ್ತ ಪ್ರಕಾರ ಆತ್ಮನ ಮೂಲಕ ನಡೆಸು. ನಿನ್ನೊಬ್ಬನೇ ಮಹಿಮೆಯೆಂದು ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದ ಲಾರ್ಡ್. ನಾವು ಪ್ರಕಟಣೆ ಪುಸ್ತಕವನ್ನು ಅನೇಕ ದಿವಸಗಳಿಂದ ನಾವು ಅಧ್ಯಯನ ಮಾಡ್ತಾ ನಾವು ಬಂದಿದ್ದೇವೆ ಪ್ರಿಯರೇ. ನಾವು ಇವತ್ತು ಧ್ಯಾನ ಮಾಡಲಿಕ್ಕಿರುವಂಥ ವಾಕ್ಯ ಅಂದರೆ 7ನೇ ಮುದ್ರೆಯಾಗಿದೆ. ಪ್ರಕಟಣೆ ಪುಸ್ತಕದ 8ನೇ ಅಧ್ಯಾಯ 1-6 ವಾಕ್ಯಗಳನ್ನು ಓದಿಕೊಡೋಣ. ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 8, 1-6. ಆತನು 7ನೇ ಮುದ್ರೆಯನ್ನು ಒಡೆದಾಗ ಸುಮಾರು ಅರ್ಧ ಗಂಟೆ ಹೊತ್ತಿನವರೆಗೂ ಪರಲೋಕವು ನಿಶ್ಶಬ್ದವಾಯಿತು. ಆಗ ದೇವರ ಸನ್ನಿಧಿಯಲ್ಲಿ ನಿಂತಿರುವ 7 ಮಂದಿ ದೇವದೂತರನ್ನು ಕಂಡೆನು. ಅವರಿಗೆ 7 ತುತ್ತೂರಿಗಳು ಕೊಡಲ್ಪಟ್ಟವು. ಆಮೇಲೆ ಮತ್ತೊಬ್ಬ ದೇವದೂತನು ಬಂದು ಯಜ್ಞವೇದಿಯ ಬಳಿಯಲ್ಲಿ ನಿಂತನು. ಅವನ ಕೈಯಲ್ಲಿ ಚಿನ್ನದ ಧೂಪಾರತಿ ಇತ್ತು. ಸಿಂಹಾಸನದ ಮುಂದನ ಚಿನ್ನದ ಧೂಪವೇದಿಯ ಮೇಲೆ ದೇವ ಜನರೆಲ್ಲ ಪ್ರಾರ್ಥನೆಗಳ ಜೊತೆಯಲ್ಲಿ ಸಮರ್ಪಿಸುವುದಕ್ಕಾಗಿ ಅವನಿಗೆ ಬಹಳ ಧೂಪ ಕೊಡಲ್ಪಟ್ಟಿತು. ಆಗ ಧೂಪದ ಹೊಗೆಯು ದೇವದೂತನ ಕೈಯೊಳಗಿಂದ ಹೊರಟು ದೇವಜನರ ಪ್ರಾರ್ಥನೆಗಳೊಂದಿಗೆ ಕೂಡಿ ದೇವರ ಸನ್ನಿಧಿಗೆ ಏರಿ ಹೋಯಿತು. ತರುವಾಯ ಆ ದೇವದೂತನು ಧೂಪಾರತಿಯನ್ನು ತೆಗೆದುಕೊಂಡು ಯಜ್ಞವೇದಿಯ ಮೇಲಿದ್ದ ಕೆಂಡಗಳಿಂದ ತುಂಬಿಸಿ ಭೂಮಿಗೆ ಬಿಸಾಡಿದನು. ಆಗ ಗುಡುಗುಗಳು, ವಾಣಿಗಳು, ಮಿಂಚುಗಳು, ಭೂಕಂಪವು ಉಂಟಾದವು. ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಪ್ರಕಟಣೆ ಪುಸ್ತಕ ಸತ್ಯವೇದದ 66ನೇ ಪುಸ್ತಕವಾಗಿದೆ. ಹೊಸ ಒಡಂಬಡಿಕೆ 27ನೇ ಪುಸ್ತಕವಾಗಿದೆ. ಇದರಲ್ಲಿ 404 ವಚನಗಳು ಉಂಟು. ಮಾತ್ರವಲ್ಲದೆ ಇದನ್ನು 3 ವಿಭಾಗಗಳನ್ನಾಗಿ ವಿಂಗಡಿಸಿ ನಾವು ಧ್ಯಾನ ಮಾಡ್ತೇವೆ. ಇದರಲ್ಲಿ 22 ಅಧ್ಯಾಯಗಳು ಕೂಡ ಉಂಟು ಪ್ರಿಯರೇ. ನಾವು ವಿಂಗಡಣೆಯನ್ನು ಪ್ರಕಟಣೆ ಪುಸ್ತಕದ 1ನೇ ಅಧ್ಯಾಯದ 19ನೇ ವಾಕ್ಯದಲ್ಲಿ ಓದ್ತೇವೆ. ಅಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ: ನಡೆದ ಸಂಗತಿಗಳು, ನಡೆಯುತ್ತಿರುವ ಸಂಗತಿಗಳು, ನಡೆಯಬೇಕಾದ ಸಂಗತಿಗಳೆಂಬುದಾಗಿ ಬರೆಯಲ್ಪಟ್ಟಿದೆ. ಅಂದರೆ 3 ವಿಭಾಗಗಳನ್ನಾಗಿ ವಿಂಗಡಿಸಿರುವಂಥದ್ದನ್ನು ನಾವಲ್ಲಿ ಕಾಣ್ತೇವೆ ಪ್ರಿಯರೇ. 1ನೇ ಅಧ್ಯಾಯ ಮೊದಲ ಭಾಗವಾಗಿದೆ. ಅದು ನಡೆದಂಥ ಸಂಗತಿಯಲ್ಲಿ ಪ್ರಕಟಿಸುತ್ತದೆ. ಅದು ಏನೆಂದರೆ ಪುನರ್ಸನ ಹೊಂದಿದಂತಹ ಕರ್ತನಾದ ಯೇಸು ಸ್ವಾಮಿಯ ಮಹಿಮಾ ಸ್ವರೂಪ ದರ್ಶನವನ್ನು 1ನೇ ಅಧ್ಯಾಯದಲ್ಲಿ ಕಾಣ್ತೇವೆ. 2ನೇ ಭಾಗ 2 ಮತ್ತು 3 ಅಧ್ಯಾಯಗಳು ಅದು ನಡೆಯುತ್ತಿರುವಂಥ ಸಂಗತಿಯಾಗಿದೆ. ಈಗ ನಡೆಯುತ್ತಿರುವಂಥ ಸಭಾಕಾಲದ ಕುರಿತಾಗಿ ಅಲ್ಲಿ ನಾವು ಕಾಣ್ತೇವೆ ಪ್ರಿಯರೇ. 3ನೇ ಭಾಗ 4ನೇ ಅಧ್ಯಾಯದ 1ನೇ ವಾಕ್ಯದಿಂದ 22 ಅಧ್ಯಾಯದ 21 ವಾಕ್ಯದವರೆಗೆ ಓದುವುದಾದರೆ ಅಲ್ಲಿ 3ನೇ ಭಾಗ ಕಾಣ್ತೇವೆ. ಎತ್ತಲ್ಪಡುವಿಕೆಯಿಂದ ನಿತ್ಯತೆವರೆಗೆ, ಅಂದರೆ ರ್ಯಾಪ್ಚರ್ ಟು ಇಟರ್ನಿಟಿ ಅಲ್ಲಿ ನಾವು ಕಾಣ್ತೇವೆ ಪ್ರಿಯರೇ. ಅದು ಮಾತ್ರವಲ್ಲದೆ ಪ್ರಕಟಣೆ ಪುಸ್ತಕದ ಕುರಿತಾಗಿ ಓದುವಾಗ ಮೊದಲ 3 ಅಧ್ಯಾಯಗಳಲ್ಲಿ 1, 2, 3 ಅಧ್ಯಾಯಗಳಲ್ಲಿ ಸಭೆ ಈ ಭೂಮಿಯಲ್ಲಿರುವಂಥದ್ದನ್ನು ಕಾಣ್ತೇವೆ. 4 ಮತ್ತು 5 ಅಧ್ಯಾಯದಲ್ಲಿ ಸಭೆ ಎತ್ತಲ್ಪಟ್ಟು ಅದು ಪರಲೋಕದಲ್ಲಿ ಇರುವಂಥದ್ದನ್ನು ನಾವು ಕಾಣ್ತೇವೆ. ಮಾತ್ರವಲ್ಲದೆ 6ನೇ ಅಧ್ಯಾಯದಿಂದ 18 ಅಧ್ಯಾಯದವರೆಗೆ ನಾವು ಕಾಣುವಂಥ ಮುಖ್ಯ ಸತ್ಯ ಏನಂದರೆ 21 ಉಪದ್ರವಗಳನ್ನು 7 ವರ್ಷಗಳಲ್ಲಿ ದೇವರು ಈ ಭೂಮಿಯಲ್ಲಿ ಸುರಿಸಲಿಕ್ಕಿರುವ 7 ಉಪದ್ರವಗಳ ಕುರಿತಾಗಿ ನಾವಲ್ಲಿ ಕಾಣ್ತೇವೆ. 19ನೇ ಅಧ್ಯಾಯದಲ್ಲಿ 3 ಭಾಗಗಳುಂಟು. 1ರಿಂದ 10ನೇ ವಾಕ್ಯದಲ್ಲಿ ಸಭೆ ಪರಲೋಕದಲ್ಲಿ ಇರುವಂಥದ್ದನ್ನು ಕಾಣ್ತೇವೆ. 11ನೇ ವಾಕ್ಯದಿಂದ 16 ವಾಕ್ಯದಲ್ಲಿ ಸಭೆ ಕರ್ತನ ದೇಶ ಸ್ವಾಮಿಯೊಟ್ಟಿಗೆ ಭೂಮಿಗೆ 1000 ವರ್ಷ ಆಳ್ವಿಕೆ ಮಾಡುವುದಕ್ಕಾಗಿ ತಿರುಗಿ ಬರುವಂಥದ್ದನ್ನು ಕಾಣ್ತೇವೆ. 17ನೇ ವಾಕ್ಯದಿಂದ 21 ವಾಕ್ಯದವರೆಗೆ ಆರ್ಮೆಗೆದ್ದೋನ್ ಯುದ್ಧವು, ಆ ಯುದ್ಧದಲ್ಲಿ ಕ್ರಿಸ್ತ ವಿರೋಧಿ ಸುಳ್ಳು ಪ್ರವಾದಿ ಜೀವಂತವಾಗಿ ಸೆರೆ ಹಿಡಿಯಲ್ಪಟ್ಟು ಬೆಂಕಿ ಗಂಧಕಗಳ ಕೆರೆಗೆ ದಬ್ಬಲ್ಪಡುವುದನ್ನು ನೋಡ್ತೇವೆ. 20ನೇ ಅಧ್ಯಾಯದಲ್ಲಿ ಸೈತಾನನನ್ನು 1000 ವರ್ಷ ಈ ಒಂದು ಅಧೋಲೋಕದಲ್ಲಿ ಬಂಧಿಸಿ ಇಡುವುದನ್ನು ಕಾಣ್ತೇವೆ. ಮಾತ್ರವಲ್ಲ, ಸಂಕಟ ಕಾಲದಲ್ಲಿ ಅಂದರೆ ಹಿಂಸೆಯಿಂದ ಸತ್ತಂತಹ ಭಕ್ತರ ಆತ್ಮಗಳು ಅವರು ಎದ್ದು ಬರುವಂಥದ್ದು, ಪುನಃಸನಾಗುವಂಥದ್ದನ್ನು, 1000 ವರ್ಷದ ಆಳ್ವಿಕೆಗೋಸ್ಕರವಾಗಿ ಅವರು ಎದ್ದು ಬರುವಂಥದ್ದನ್ನು ಕೂಡ ನಾವು ಅಲ್ಲಿ ಕಾಣ್ತೇವೆ. ಮಾತ್ರವಲ್ಲ, ಅದರ ನಂತರವಾಗಿ 1000 ವರ್ಷದ ಆಡಳಿತ, ನಂತರ ಗೋಗ್ಮಗ ಯುದ್ಧವು ಮತ್ತು ಸೈತಾನನು ಬೆಂಕಿ ಗಂಧಕಗಳಿಗೆ ಕೆರೆ ದಬ್ಬಲ್ಪಡುವುದನ್ನು ಕೂಡ ನಾವಲ್ಲಿ ಕಾಣ್ತೇವೆ ಪ್ರಿಯರೇ. ಮಾತ್ರವಲ್ಲ, ಈ ಒಂದು ಬಿಡಿ ಸಿಂಹಾಸನದ ಒಂದು ಕೊನೆಯ ನ್ಯಾಯ ತೀರ್ಪನ್ನು ಕೂಡ ಅಲ್ಲಿ ನಾವು ಕಾಣ್ತೇವೆ. 21ನೇ ಅಧ್ಯಾಯದಲ್ಲಿ ಹೊಸ ಭೂಮಿ, ಹೊಸ ಆಕಾಶ, ಹೊಸ ಯೆರೂಸಲೇಮನ್ನು ಅಲ್ಲಿ ಕಾಣ್ತೇವೆ. 22ನೇ ಅಧ್ಯಾಯದಲ್ಲಿ ನಿತ್ಯತೆಯನ್ನು ನಾವು ಕಾಣ್ತೇವೆ ಪ್ರಿಯರೇ.
ನಾವು ಈಗ ಧ್ಯಾನಿಸುವಂಥ ವಿಷಯಗಳು ಈಗ ಸಂಕಟ ಕಾಲದ ಕುರಿತಾಗಿ ಧ್ಯಾನ ಮಾಡ್ತಾ ಇದ್ದೇವೆ. ಅದರಲ್ಲಿ 6ನೇ ಅಧ್ಯಾಯದಿಂದ ನಾವು ಆರಂಭಿಸಿದ್ದೇವೆ 21 ಉಪದ್ರವಗಳ ಕುರಿತಾಗಿ. 6ನೇ ಅಧ್ಯಾಯದ 1 ಮತ್ತು 2 ವಾಕ್ಯದಲ್ಲಿ ಬಿಳಿ ಕುದುರೆ ಬರುವಂಥದ್ದನ್ನು ಕಾಣ್ತೇವೆ. ಅಂದರೆ ಬಿಳಿ ಎಂಬುವಂಥದ್ದು ಸಮಾಧಾನದ ಒಂದು ಗುರುತಾಗಿದೆ. ಮಾತ್ರವಲ್ಲ, ಇವನು ಸಮಾಧಾನದ ಒಂದು ನಾಟಕವಾಡಿ ಈ ಭೂಮಿಯಲ್ಲಿ ಬಹಿರಂಗವಾಗಿ ಪ್ರಕಟ ಆಗ್ತಾನೆಂಬುದಾಗಿ ನಾವು ಕಾಣ್ತೇವೆ. 2ನೇ ಮುದ್ರೆ ಒಡೆಯುವಾಗ 3 ಮತ್ತು 4ನೇ ವಾಕ್ಯದಲ್ಲೇ ಓದ್ತೇವೆ. 2ನೇ ಮುದ್ರೆ ಹೊಡೆಯುವ ಕೆಂಪು ಕುದುರೆ ಬರ್ತಾ ಇದೆ. ಕೆಂಪು ಎಂಬುವಂಥದ್ದು ರಕ್ತಪಾತವನ್ನು ಸೂಚಿಸುವಂಥದ್ದು ಎಂಬುದಾಗಿ ನಾವು ನೋಡ್ತೇವೆ. ಆವಾಗ ಭೂಮಿಯಲ್ಲಿರುವಂಥ ಒಂದು ಸಮಾಧಾನ ತೆಗೆಯಲ್ಪಡುತ್ತದೆ, ಖಡ್ಗ ಕೊಡಲ್ಪಡುತ್ತದೆ ಎಂಬುದಾಗಿ ನಾವು ಒಬ್ಬರಿಗೊಬ್ಬರು ಪರಸ್ಪರ ಮನುಷ್ಯರು ಕೊಲ್ತಾರೆ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಮಾತ್ರವಲ್ಲ, 3ನೇ ಮುದ್ರೆ ಹೊಡೆಯುವಾಗ 5 ಮತ್ತು 6ನೇ ಒಂದು ವಾಕ್ಯದಲ್ಲಿ ನಾವು ಅಲ್ಲಿ ಕಾಣ್ತೇವೆ. ಅದು ಕಪ್ಪು ಕುದುರೆ ಬರುವಂಥದ್ದು ನೋಡ್ತೇವೆ. ಅದು ಕ್ಷಾಮವನ್ನು ಸೂಚಿಸ್ತದೆ ಎಂಬುದಾಗಿ ತಿಳ್ಕೊಂಡಿದ್ದೇವೆ ಪ್ರಿಯರೇ. 4ನೇದಾಗಿ ನಾವು ಅಲ್ಲಿ ನೋಡುವಂಥದ್ದು 7 ಮತ್ತು 8ನೇ ವಾಕ್ಯದಲ್ಲಿ 4ನೇ ಕುದುರೆ ಬೂದಿ ಬಣ್ಣದ ಕುದುರೆ. 4ನೇ ಮುದ್ರೆ ಹೊಡೆಯುವಾಗ ಬೂದಿ ಬಣ್ಣದ ಕುದುರೆ ಅಲ್ಲಿ ಬರ್ತಾ ಇದೆ. ಬೂದಿ ಬಣ್ಣ ಎಂಬುವಂಥದ್ದು ಮರಣವನ್ನು ಸೂಚಿಸ್ತಾ ಇದೆ ಎಂಬುದಾಗಿ ಅಲ್ಲಿ ನಾವು ಕಾಣ್ತೇವೆ. ಅದರಲ್ಲಿ 4 ವಿಧವಾದ ಉಪದ್ರವಗಳಿಂದ ಜನರು ಸಾಯುವುದು ನೋಡ್ತೇವೆ. 1ನೇದಾಗಿ ಖಡ್ಗ, 2ನೇದಾಗಿ ಕ್ಷಾಮ, 3ನೇದಾಗಿ ಅಂಟು ರೋಗ, 4ನೇದಾಗಿ ಕಾಡು ಮೃಗಗಳು. ಈ 4 ಉಪದ್ರವಗಳಲ್ಲಿ ಸಹಸ್ರಾರು ಜನರು ಸಮಯದಲ್ಲಿ ಸತ್ತು ಹೋಗುವುದನ್ನು ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯ. 5ನೇ ಮುದ್ರೆ ಹೊಡೆದಾಗ ಅಲ್ಲಿ 9ರಿಂದ 11ನೇ ವಾಕ್ಯದಲ್ಲಿ 6ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ. ಅಲ್ಲಿ 9ರಿಂದ 11ನೇ ವಾಕ್ಯದಲ್ಲಿ ಅಂದರೆ ಸಂಕಟ ಕಾಲದಲ್ಲಿ ನಂಬಿಕೆಗೋಸ್ಕರವಾಗಿ ಸತ್ತಂತಹ ಹತರಾಗಿ, ಅಂದರೆ ನಂಬಿಕೆಗೋಸ್ಕರವಾಗಿ ಹಿಂಸೆಗೆ ಒಳಪಟ್ಟು ಸತ್ತಂತಹ ಹತಿಸಲ್ಪಟ್ಟಂತಹ ಒಂದು ನೀತಿವಂತರ ಆತ್ಮಗಳು ಯಜ್ಞವೇದಿಯ ಕೆಳಗೆ ಇರುವಂಥದ್ದನ್ನು ಅವರು ಪ್ರಾರ್ಥಿಸುವಂಥದ್ದನ್ನು ನಾವಲ್ಲಿ ಕಾಣ್ತೇವೆ ಪ್ರಿಯರೇ. 6ನೇ ಮುದ್ರೆ ಹೊಡೆಯುವಾಗ ಅಂದರೆ 12ರಿಂದ 17ನೇ ವಾಕ್ಯದಲ್ಲಿ 7 ವಿಧವಾದ ಉಪದ್ರವಗಳು ಪ್ರಕಟವಾಗುತ್ತವೆ. ಅದು ಯಾವುದೆಂದು ಈಗಾಗಲೇ ನಾವು ಧ್ಯಾನಿಸಿದೆ. 1ನೇದಾಗಿ ಮಹಾಭೂಕಂಪ ಉಂಟಾಗ್ತದೆ. 2ನೇದಾಗಿ ಸೂರ್ಯನು ಕರಿ ಕಂಬಳಿಯಂತೆ ಆತನು ಕಪ್ಪಗಾಗುತ್ತಾನೆ. 3ನೇದಾಗಿ ಚಂದ್ರನು ರಕ್ತದಂತೆ ಕೆಂಪಗಾಗುತ್ತಾನೆ. 4ನೇದಾಗಿ ನಕ್ಷತ್ರಗಳು ಹತ್ತಿಮರು ತನ್ನ ಕಾಯಿಗಳು ಉದುರಿಸುವ ಪ್ರಕಾರವಾಗಿ ಉದುರಿಸಲ್ಪಟ್ಟು ಭೂಮಿಗೆ ಅವುಗಳು ಬೀಳುತ್ತವೆ. 5ನೇದಾಗಿ ಆಕಾಶವು ಸುರುಳಿಯಂತೆ ಸುತ್ತಿ ಅದು ಹೊಗೆ ಬಿಟ್ಟಿದ್ದೆಂಬುದು ನೋಡ್ತೇವೆ. 6ನೇದಾಗಿ ಬೆಟ್ಟಗಳು ತಮ್ಮ ಸ್ಥಳವನ್ನು ಬಿಟ್ಟು ಚಲಿಸುವುದನ್ನು ಕಾಣ್ತವೆ. 7ನೇದಾಗಿ ದ್ವೀಪಗಳು ತಮ್ಮ ಸ್ಥಳವನ್ನು ಬಿಟ್ಟು ಚಲಿಸುವಂಥದ್ದನ್ನು ಕಾಣ್ತವೆ ಪ್ರಿಯರೇ. ಹೀಗೆ 6 ಮುದ್ರೆಗಳಲ್ಲಿ ಈ ರೀತಿಯ ಸಂಗತಿ ನಡೆಯುವಾಗ 6ನೇ ಮುದ್ರೆ ಮತ್ತು 7ನೇ ಮುದ್ರೆಯ ಮಧ್ಯದಲ್ಲಿ ಒಂದು ಸಂಗತಿ ನಡೆಯುವುದನ್ನು ನೋಡ್ತೇವೆ. 7ನೇ ಅಧ್ಯಾಯದಲ್ಲಿ ಅಂದರೆ ಗಾಳಿಗಳನ್ನು ಹಿಡಿದಿರುವಂಥ 4 ದೂತರುಗಳು ಆ ಉಪದ್ರವವನ್ನು ಬಿಡುಗಡೆ ಮಾಡೋಕ್ಕೆ ಮುಂಚೆ 1,44,000 ಯಹೂದ್ಯ ಜನಾಂಗದಿಂದ ರಕ್ಷಣೆ ಹೊಂದಿದಂತಹ ಭಕ್ತರಿಗೆ ಅವರ ಹಣೆಗಳಿಗೆ ಗುರುತನ್ನು ಹಾಕಲಾಗುತ್ತದೆ. ಅವರು ರ್ಯಾಪ್ಚರ್ ಆಗಿ ಪರಲೋಕಕ್ಕೆ ಎತ್ತಲ್ಪಟ್ಟರು. ಅದನ್ನು 14ನೇ ಅಧ್ಯಾಯ 1ರಿಂದ 5ನೇ ವಾಕ್ಯದಲ್ಲಿ ಓದುತ್ತೇವೆ. ಮಾತ್ರವಲ್ಲ, 15 ಅಧ್ಯಾಯದ 2ರಿಂದ 4ನೇ ವಾಕ್ಯದಲ್ಲಿ ಪರಲೋಕದಲ್ಲಿ ದೇವಾದ ದೇವನನ್ನು ಸ್ತುತಿಸಿ ಮಹಿಮೆಪಡಿಸುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಮಾತ್ರವಲ್ಲ, 7ನೇ ಅಧ್ಯಾಯದ 9ರಿಂದ 17ನೇ ವಾಕ್ಯದಲ್ಲಿ 2ನೇ ಭಾಗವಾಗಿ ಅಲ್ಲಿ ಮಹಾಸಮೂಹವು ಆ ಸಂಕಟ ಕಾಲದಲ್ಲಿ ಎತ್ತಲ್ಪಡುತ್ತು ಪರಲೋಕಕ್ಕೆ ಹೋಗುವಂಥದ್ದನ್ನು ಕೂಡ ಅಲ್ಲಿ ನಾವು ಕಂಡೆವು ಪ್ರಿಯರೇ. ಈಗ ಈ ನಿಜವಾಗಿ 7ನೇ ಮುದ್ರಕ್ಕೆ ನಾವು ಬಂದಿದ್ದೇವೆ. 7ನೇ ಮುದ್ರೆಯ ವಾಕ್ಯ ಈಗ ಓದಿದ್ದೇವೆ. ಇಲ್ಲಿ ನಾವು ಮುಖ್ಯವಾಗಿ 6 ಸಂಗತಿಗಳನ್ನು ಒಂದರ ನಂತರ ಒಂದಾಗಿ ನಾವು ಧ್ಯಾನ ಮಾಡಲಿಕ್ಕೆ ಹೋಗುತ್ತೇವೆ ಪ್ರಿಯರೇ. ನಾವು 8ನೇ ಅಧ್ಯಾಯದ 1ನೇ ವಾಕ್ಯ ಓದಿಕೊಳ್ಳೋಣ. ಆತನು 7ನೇ ಮುದ್ರೆಯನ್ನು ಒಡೆದಾಗ ಸುಮಾರು ಅರ್ಧ ಗಂಟೆ ಹೊತ್ತಿನವರೆಗೂ ಪರಲೋಕವು ನಿಶ್ಶಬ್ದವಾಯಿತು. ಇಲ್ಲಿ ನೋಡುವುದಾದರೆ ಪರಲೋಕ ಯಾವತ್ತೂ ನಿಶ್ಶಬ್ದವಾಗುವಂಥ ಒಂದು ಸ್ಥಳ ಅಲ್ಲ ಪ್ರಿಯರೇ. ಕಾರಣ ಸ್ತುತಿಗಳಿಂದ ಆರಾಧನೆಯಿಂದ ತುಂಬಿದಂಥ ಒಂದು ಸ್ಥಳ ಎಂಬುದಾಗಿ ಹೇಳಬೇಕಾದ್ರೆ 365 ದಿವಸಗಳು 24 ಗಂಟೆ ಕೂಡ ಅದು ಪರಲೋಕವಾಗಿದೆ. ಅಲ್ಲಿ ನಿರಂತರವೂ ಸ್ತುತಿಯು ಆರಾಧನೆಯು ಅಲ್ಲಿ ಸಲ್ಲಿಸಲ್ಪಡುವಂಥದ್ದನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ನಾವು 4ನೇ ಅಧ್ಯಾಯ ಪ್ರಕಟಣೆ ಪುಸ್ತಕ 8ರಿಂದ 11ನೇ ವಾಕ್ಯದಲ್ಲಿ ಯಾವ ರೀತಿಯಾಗಿ ಅಲ್ಲಿ ಈ ಒಂದು 4 ಜೀವಿಗಳು ಮತ್ತು ಹಿರಿಯರು ಎಲ್ಲರೂ ದೇವರನ್ನು ಆರಾಧಿಸುವುದು ನೋಡ್ತೇವೆ. ನಾವು ಓದಿ. ಆ 4 ಜೀವಿಗಳೊಳಗೆ ಒಂದೊಂದಕ್ಕೆ 6 ರೆಕ್ಕೆಗಳಿದ್ದವು. ಆ ಜೀವಿಗಳಿಗೆ ಸುತ್ತಲೂ ಒಳಗೂ ತುಂಬಾ ಕಣ್ಣುಗಳಿದ್ದವು. ಆ ಜೀವಿಗಳು ಹಗಲಿರುಳು ವಿಶ್ರಮಿಸಿಕೊಳ್ಳದೆ ದೇವರಾದ ಕರ್ತನು ಪರಿಶುದ್ಧನು ಆತನು ಸರ್ವಶಕ್ತನು
ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿರುವಂತವನು ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿರುವಂತನು ಎಂದು ಹೇಳುತ್ತವೆ. ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವನಾಗಿ ಸಿಂಹಾಸನದ ಮೇಲೆ ಕೂತಿರುವಾತನಿಗೆ ಆ ನಾಲ್ಕು ಜೀವಿಗಳು ಪ್ರಭಾವ ಮಾನ ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸುವಾಗೆ ಆ 24 ಮಂದಿ ಹಿರಿಯರು ಸಿಂಹಾಸನದ ಮೇಲೆ ಕೂತಾತನ ಪಾದಕ್ಕೆ ಬಿದ್ದು ತಮ್ಮ ಕಿರೀಟಗಳನ್ನು ಸಿಂಹಾಸನದ ಮುಂದೆ ಹಾಕಿ ಕರ್ತನೆ ನಮ್ಮ ದೇವರೇ ನೀನು ಪ್ರಭಾವ ಮಾನ ಬಲಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದಿ. ಸಮಸ್ತವನ್ನು ಸೃಷ್ಟಿಸಿದಾತನು ನೀನೇ. ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು. ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು ಎಂದು ಹೇಳುತ್ತಾ ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವಾತನನ್ನು ಆರಾಧಿಸುತ್ತಾರೆ. ಅಂದ್ರೆ ಪರಲೋಕ ಎಂಬುದಾಗಿ ಹೇಳಿದೆ ಅಸಂಖ್ಯಾತ ದೂತರಿಂದ ಕೂಡಿದಂಥ ಸ್ಥಳ. ಪ್ರಕಟಣೆ 5ನೇ ಅಧ್ಯಾಯದಲ್ಲಿ ನಾವು 11-12 ವಾಕ್ಯದ ಓದುವುದಾದರೆ ಲಕ್ಷೋಪಲಕ್ಷ ದೂತರು ಅಲ್ಲಿ ಇದ್ದಾರೆ, ಕೋಟ್ಯಾನುಕೋಟಿ ದೂತರಲ್ಲಿ ಇದ್ದಾರೆ ಎಂಬುದಾಗಿ ನಾವು ತಿಳ್ಕೊಳ್ತೇವೆ ಪ್ರಿಯರೇ. ಅದು ನಿರಂತರವೂ ಆರಾಧನೆ ಮಾಡುವಂಥ ತ್ರೇಕ ದೇವರನ್ನು ಆರಾಧಿಸುವಂಥ ಸ್ಥಳ ಎಂಬುದಾಗಿ ಚೆನ್ನಾಗಿ ನಾವು ತಿಳ್ಕೊಳ್ತೇವೆ. ಆದರೂ ಕೂಡ ಒಂದು ಅರ್ಧ ಗಂಟೆಗಳ ಕಾಲ ಈ ಸ್ಥಳದಲ್ಲಿ ನಿಶಬ್ದವು ಆವರಿಸುವುದನ್ನು ಕಾಣ್ತೇವೆ. ಇದಕ್ಕೆ ಏನು ಕಾರಣ ಇರಬಹುದು? ನಾವು ನೋಡುವುದಾದರೆ ಅರ್ಧ ಗಂಟೆ ಎಂಬಂಥ ಪದವನ್ನು ಈ ಯೋಹನ್ನನಲ್ಲಿ ಬಳಸಿರಬೇಕಾದ್ರೆ ಪರಲೋಕದಲ್ಲಿ ಕಾಲಗಳ ವ್ಯತ್ಯಾಸ ಇಲ್ಲ. ಭೂಮಿಯಲ್ಲಿದ್ದಾಗೆ ಕಾಲಗಳು, ಸಮಯಗಳು, ಗಂಟೆಗಳೆಂಬುದಾಗಿ ಅಲ್ಲಿ ಪರಲೋಕದಲ್ಲಿ ಇಲ್ಲ ಪ್ರಿಯರೇ. ಕಾಲಗಳು ಈ ಭೂಮಿಗೆ ಮಾತ್ರ ಕೊಡಲ್ಪಟ್ಟವು. ಅಪೊಸ್ತಲಕತೆ 17:20 ವಾಕ್ಯ ಓದಿ. ಅಪೊಸ್ತಲಕತೆ 17:26. ಆತನು ಒಬ್ಬನಿಂದಲೇ ಎಲ್ಲ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರ್ಷಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿಸಿ ಒಂದು ವೇಳೆ ಅವರು ತಡವಾಡಿ ಕಂಡುಕೊಂಡಾರೇನೋ ಎಂದು ತನ್ನನ್ನು ಹುಡುಕುವವರನ್ನಾಗಿ ಮಾಡಿದನು. ನೋಡಿ, ಕಾಲಗಳು ಈ ಭೂಮಿಗೆ ಕೊಡಲ್ಪಟ್ಟಿವೆ, ನಮಗೆ ಕೊಡಲ್ಪಟ್ಟಂತ ಸಂಗತಿ ಆಗಿದೆ. ಕಾಲಗಳು, ಸಮಯಗಳು, ಸಂವತ್ಸರ ಇವೆಲ್ಲವೂ ನಮಗೆ ಕೊಡಲ್ಪಟ್ಟಿದೆ. ಭೂಮಿಯಲ್ಲಿ ಮನುಷ್ಯನಿಗೆ ಕೊಡಲ್ಪಟ್ಟ ಸಂಗತಿ ಆಗಿದೆ. ಆದರೆ ಪರಲೋಕದಲ್ಲಿ ಕಾಲ ಇಲ್ಲ. ಅದು ನಿತ್ಯ ನಿರಂತರವೂ ಅದೇ ರೀತಿ ಹೋಗುತ್ತಾ ಇರ್ತದೆ ಪ್ರಿಯರೇ. ಆದರೆ ಯೋಹನ್ನನು ಇಲ್ಲಿ ಅರ್ಧ ಗಂಟೆ ಎಂಬಂಥ ಪದ ಬಳಸಿರಬೇಕಾದ್ರೆ ಅವನು ಭೂಮಿಗೆ ಸಂಬಂಧವಾದ ಭಾಷೆಯಲ್ಲಿ ಆತನಲ್ಲಿ ಮಾತಾಡ್ತಾನೆ. ಒಂದು ಅಂದಾಜು, ಒಂದು ಸಮಯವನ್ನಲ್ಲಿ ಆತನು ಅಲ್ಲಿ ಉಪಯೋಗಿಸಿರುವಂಥದ್ದನ್ನು ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಆದರೆ ಇಲ್ಲಿ ಪರಲೋಕ ಯಾಕೆ ನಿಶಬ್ದವಾಯಿತು? ಅದಕ್ಕೆ ಒಂದು ಮುಖ್ಯವಾದಂಥ ಒಂದು ಕಾರಣ, ಒಂದು ಬಲವಾದ ಒಂದು ಬಿರುಗಾಳಿ ಬರುವುದಕ್ಕೆ ಮುಂಚೆ ಒಂದು ಶಾಂತವಾದ ವಾತಾವರಣ ಇರುವ ಹಾಗೆ ಅಲ್ಲಿ ಒಂದು ನಿಶಬ್ದ ಉಂಟಾಗುವುದನ್ನು ಕಾಣ್ತೇವೆ. ಕಾರಣ ಒಂದು ದೊಡ್ಡ ಅಂದರೆ 7 ಮುದ್ರೆಗಳ ನಂತರ 7ನೇ ಮುದ್ರೆ ನಂತರವಾಗಿ ಬರುವಂತಹ 7 ತುತ್ತೂರಿಗಳ ಒಂದು ಉಪದ್ರವ ಮತ್ತು 7 ಪಾತ್ರಗಳ ಉಪದ್ರವ ಇದಕ್ಕಿಂತಲೂ ವಿಕಾರವಾದದ್ದೆಂಬುದಾಗಿ ಅವರಿಗೆ ಚೆನ್ನಾಗಿ ಗೊತ್ತು, ಪರಲೋಕಕ್ಕೆ ಚೆನ್ನಾಗಿ ಗೊತ್ತು. ಅದು ಯಾವ ರೀತಿ ಇವರು ಸಹಿಸ್ತಾರೋ ಎಂಬುದಾಗಿ ಇರುವಂಥ ಒಂದು ಸಂಗತಿಯಾಗಿರಬಹುದು ಎಂಬುದಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. ಉದಾಹರಣೆಗೆ ಈ ಸುನಾಮಿ ಬಂದಾಗ ನಾನು ಕೇಳಪಟ್ಟಿದ್ದೇನೆ, ಈ ಬೀಚಲ್ಲಿ ಕೆಲವರು ಆಟ ಆಡ್ತಾ ಇದ್ರಲ್ಲ, ಅವ್ರು ನೋಡ್ತಿದ್ರಂತೆ ಸಮುದ್ರವು ಎಷ್ಟೋ ಕಿಲೋಮೀಟರ್ ದೂರ ಹೋಗಿದೆ ಅಂತೆ. ನೀರು ಆಚೆ ದೂರ ಹೋಗಿ ಒಂದೇ ಸಲ ಹೋಗಿತ್ತಂತೆ. ಅಲ್ಲಲ್ಲಿ ಮೀನುಗಳು ಒದ್ದಾಡ್ತಾ ಇದ್ದವಂತೆ. ಜನರಿಗೆ ಆ ಅಪಾಯದ ಸೂಚನೆ ಇರಲಿಲ್ಲ. ಸ್ವಲ್ಪ ಸಮಯದಲ್ಲೇ ಇಷ್ಟು ಹಿಂದಕ್ಕೆ ಹೋದಂಥ ಸಮುದ್ರ ಅದೇ ರೀತಿ ಒಮ್ಮೆಲೆ ಎಷ್ಟೋ ಮೀಟರ್ ಮೇಲಿನಿಂದ ಅದು ಮುಂದಕ್ಕೆ ಬಂತು ಎಂಬುದಾಗಿ ಹೇಳ್ತಾರೆ. ಅದಕ್ಕೆಲ್ಲ ವಿಡಿಯೋಗಳನ್ನು ಕೂಡ ನಾನು ನೋಡಿದ್ದೇನೆ ಪ್ರಿಯರೇ. ಅದೇ ರೀತಿಯಲ್ಲಿ ಇಲ್ಲಿ ಕೂಡ ನೋಡ್ತೇವೆ, ಭೂಮಿಯಲ್ಲಿ ಸಂಭವಿಸಬೇಕಾದಂಥ ದುರ್ಘಟನೆಗಳು, ಉಪದ್ರವಗಳನ್ನು ನೆನೆಸಿಕೊಂಡು, ಮುಂದೆ ಸಂಭವಿಸಬೇಕಾದ ಆ ದುರ್ಘಟನೆ ಉಪದ್ರವ ನೆನೆಸಿಕೊಂಡು ಪರಲೋಕ ಒಂದು ಸಾರಿ ನಿಶಬ್ದವಾಗಿರುವುದನ್ನು ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಹಲ್ಲೆಲೂಯಾ. ಅಂದರೆ ದೇವರಿಗೆ ಮನುಷ್ಯ ನಾಶ ಮಾಡಲಿಕ್ಕೆ ಇಷ್ಟ ಇಲ್ಲ. 7 ವರ್ಷಗಳ ಉಪದ್ರವ ಕಾಲದಲ್ಲಿ ಒಂದು ದಂಡನೆ ದೇವರಿಗೆ ಭೂಮಿಗೆ ಕೊಡಲಿಕ್ಕೆ ಹೋಗುತ್ತಾನೆ. ಕಳೆದ ದಿವಸಗಳಿಂದ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಯಾಕೆಂದರೆ ಸತ್ಯ ದೇವರಾದ ಜೀವವುಳ್ಳ ದೇವರನ್ನು ಬಿಟ್ಟು ಲೋಕದ ಜನರು ಏನು ಮಾಡ್ತಾರೆ,
ಅನೇಕ ಅಂದರೆ ತಮ್ಮ ಕೈಯಿಂದ ಮಾಡಿದಂಥವುಗಳಿಗೆ ಅಡ್ಡ ಬೀಳುವಂಥದ್ದು, ಸೃಷ್ಟಿಗೆ ಅಡ್ಡ ಬೀಳುವಂಥದ್ದು, ಮನುಷ್ಯನನ್ನು ಪೂಜಿಸುವಂಥದ್ದು, ಈ ರೀತಿಯ ಅಥವಾ ಮಾಟ ಮಂತ್ರ ಶಕ್ತಿಗಳನ್ನು ಮಾಡುವಂಥದ್ದು, ಮತ್ತು ಪಾಪದಲ್ಲಿ ಅಕ್ರಮದ ಜೀವಿಸುವಂಥದ್ದನ್ನು ಎಷ್ಟೇ ದೇವರು ಎಚ್ಚರಿಸಿದ್ರು ಎಚ್ಚರಿಕೆ ಹೊಂದಿಕೊಳ್ಳದೆ ಏನು ಮಾಡ್ತಾರೆ, ಇವರು ಎಚ್ಚರಿಸುವಂಥ ದೇವ ಜನರನ್ನೇ ಹಿಂಸಿಸುವಂಥದ್ದನ್ನು ಕಾಣ್ತೇವೆ ನಾವು ಈ ಲೋಕದಲ್ಲಿ ಇವತ್ತಿನವರೆಗೂ. ಅಂದಿನಿಂದಲೂ ಈ ಲೋಕದ ನಡೆದು ಬರುವಂಥ ಸಂಗತಿ. ಅದಕ್ಕಾಗಿ ದೇವರೇನು ಮಾಡಿದ್ದಾನೆ, ಈ ಲೋಕದ ಅವಿದ್ಯತ್ವಕ್ಕೋಸ್ಕರವಾಗಿ, ಲೋಕದ ಪಾಪಕ್ಕೋಸ್ಕರವಾಗಿ ದಂಡನೆಯ ಒಂದು ಸಮಯ 7 ವರ್ಷಗಳ ಕಾಲ ದೇವರು ಕೂಡಿಸಿಟ್ಟಿದ್ದಾರೆ. ಮಾತ್ರವಲ್ಲ, ಈ ಭೂಮಿಯನ್ನು ಪರಿಪೂರ್ಣವಾಗಿ 7 ವರ್ಷಗಳಲ್ಲಿ ಕೆಡವಿ ಹಾಳು ಮಾಡಿ ಒಂದು ವಿಮೋಚನೆಗೋಸ್ಕರವಾಗಿ ಶುದ್ಧೀಕರಿಸಿ 1000 ವರ್ಷಕ್ಕಾಗಿ ಆತನು ಈ ಭೂಮಿಯನ್ನು ಪರಿಶುದ್ಧಪಡಿಸಿ ಸಿದ್ಧಪಡಿಸ್ತಾನೆ ಪ್ರಿಯರೇ. ನಾವು ಯೆರೆಮೀಯನ ಪುಸ್ತಕ 25ನೇ ಅಧ್ಯಾಯ 32ನೇ ವಾಕ್ಯದಿಂದ 38 ವಾಕ್ಯ ಓದುವ. ಬುಕ್ ಆಫ್ ಜೆರೆಮಯ ಚಾಪ್ಟರ್ 25 32 to 38. ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ಸೇನಾಧೀಶ್ವರನು ಯೆಹೋವನು ಇಂತೆನ್ನುತ್ತಾನೆ, ಆಹಾ ಆಹಾ, ಕೇಡು ಜನಾಂಗದಿಂದ ಜನಾಂಗಕ್ಕೆ, ಕೇಡು ಜನಾಂಗದಿಂದ ಜನಾಂಗಕ್ಕೆ ಹರಡುವುದು, ದೊಡ್ಡ ಬಿರುಗಾಳಿಯು ಲೋಕದ ಕಟ್ಟ ಕಡೆಯಿಂದ ಎದ್ದು ಬರುವುದು. ಲೋಕದ ಕಟ್ಟ ಕಡೆಯಿಂದ ಎದ್ದು ಬರುವುದು. ಬಿರುಗಾಳಿ ಅಂದ್ರೆ ಒಂದು ದೊಡ್ಡ ಕೇಡು ಬರಲಿಕ್ಕಿದೆ ಎಂಬುದಾಗಿ ಅದರ ಸೂಚನೆಯಲ್ಲಿ ಕೊಡ್ತಾ ಇದ್ದಾನೆ ದೇವರು. ಆ ದಿನದಲ್ಲಿ ಯೆಹೋವನಿಂದ ಹತರಾದವರು, ಯೆಹೋವನಿಂದ ಆ ದಿನದಲ್ಲಿ ಯಾವಾಗ ಸಂಕಟ ಕಾಲದ ಕುರಿತಾಗಿ ವಾಕ್ಯ ಮಾತಾಡ್ತಾ ಇದೆ. ಲೋಕದ ಒಂದು ಕಡೆಯಿಂದ ಇನ್ನೊಂದು ಕಡೆಯವರೆಗೂ ಬಿದ್ದಿರುವರು. ಅವರಿಗಾಗಿ ಯಾರು ಗೋಳಾಡರು, ಅವರನ್ನು ಯಾರು ಒಟ್ಟುಗೂಡಿಸರು, ಯಾರು ಹೂ ನೀಡರು, ಭೂಮಿಯ ಮೇಲೆ ಗೊಬ್ಬರವಾಗುವರು. ಕುರುಬರೇ ಅರಚಿ ಗೋಳಾಡಿರಿ. ಮಂದೆಯಲ್ಲಿನ ಹಿರಿಯ ಮನಿಗಳೇ, ಮನಿಗಳೇ, ಬೂದಿಯಲ್ಲಿ ಬಿದ್ದು ಹೊರಳಾಡಿರಿ. ನಿಮ್ಮನ್ನು ವಧಿಸುವ ಕಾಲವು ತುಂಬಿದೆ, ನಾನು ನಿಮ್ಮನ್ನು ಭಂಗಪಡಿಸುವೆನು. ನೀವು ಬಿದ್ದು ಹೋದ ಅಂದವಾದ ಪಾತ್ರೆಯಂತೆ ಚೂರು ಚೂರಾಗುವಿರಿ. ಕುರುಬರು ಓಡಿ ಹೋಗುವುದಕ್ಕೆ ಮಾರ್ಗವು ಸಿಕ್ಕದು. ಮಂದೆಯ ಹಿರಿಯ ಮನಿಗಳು ತಪ್ಪಿಸಿಕೊಳ್ಳುವುದಕ್ಕೆ ಆಸ್ಪದ ದೊರೆಯದು. ಆಹಾ, ಕುರುಬರ ಕೂಗಾಟ, ಮಂದೆಯ ಹಿರಿಯ ಮನಿಗಳ ಅರಚಾಟ. ಯೆಹೋವನು ಆ ಹುಲ್ಗಾವಲನ್ನು ಹಾಳು ಮಾಡುತ್ತಿದ್ದಾನಲ್ಲ. ನೆಮ್ಮದಿಯ ಗೋಮಾಳಗಳು, ನೆಮ್ಮದಿ ಅಂದ್ರೆ ಈ ದೇವರು ಭೂಮಿಯ ಕುರಿತಾಗಿ ಮಾತಾಡ್ತಾ ಇದ್ದಾನೆ. ನೆಮ್ಮದಿಯ ಗೋಮಾಳಗಳು ಯೆಹೋವನ ರೋಷಾಗ್ನಿಯಿಂದ ನಿಶಬ್ದವಾಗಿವೆ. ಆತನು ಸಿಂಹದಂತೆ ತನ್ನ ಹಕ್ಕಿಯನ್ನು ಬಿಟ್ಟು ಬಂದಿದ್ದಾನೆ. ಹಿಂಸಿಸುವ ಖಡ್ಗದಿಂದಲೂ ಆತನ ರೋಷಾಗ್ನಿಯಿಂದಲೂ ಅವರ ದೇಶವು ಬೆರಗಿಗೆ ಈಡಾಗಿದೆ. ಪ್ರೈಸ್ ಗಾಡ್. 38 ಆಯ್ತಲ್ಲ. ಓಕೆ, ದೇವರಿಗೆ ಸ್ತೋತ್ರ. ಇದು 7 ವರ್ಷಗಳ ಕಾಲ ನಡೆಯಬೇಕಾದ ಉಪದ್ರವ ಕಾಲದಲ್ಲಿ ನಡೆಯುವಂಥ ಒಂದು ಸಂಗತಿ. ಅದಕ್ಕಾಗಿ ಇಲ್ಲಿ ಪರಲೋಕದಲ್ಲಿ ಒಂದು ಅರ್ಧ ಗಂಟೆ ನಿಶ್ಶಬ್ದ ಎಂಬುದಾಗಿ ಹೇಳಬೇಕಾದ್ರೆ ಅವರು ಯೋಚಿಸ್ತಾರೆ. ಒಂದೇ ಸಮಯ 6 ಉಪದ್ರವಗಳನ್ನು ಈಗಾಗಲೇ ಅವರು ಕಂಡಿದ್ದಾರೆ. ದೇವದೂತರು, ಹಿರಿಯರು, 4 ಜೀವಿಗಳಾಗಿರ್ಬೋದು, ಪರಲೋಕ ನಿವಾಸಿಗಳು ಈಗಾಗಲೇ 6 ಉಪದ್ರವಗಳನ್ನು ಕಂಡಿದ್ದಾರೆ. 6 ಉಪದ್ರವಗಳು ಯಾವ ರೀತಿ ಆದವು, ಯಾವ ರೀತಿಯಲ್ಲಿ ಅವರು ಅನುಭವಿಸಿದ್ದಾರೆ, ಈ ಲೋಕದ ಜನರು ಯಾವ ರೀತಿ ಎಷ್ಟೋ ಜನ ಸತ್ತು ಹೋದರು ಎಂಬುದಾಗಿ ನೋಡಿದ್ದಾರೆ. ಈಗ ಮುಂದೆ ಅಂದರೆ ಈಗ 7ನೇ ಉಪದ್ರವದಲ್ಲಿ 7 ತುತ್ತೂರಿಗಳು ಓಪನ್ ಆಗಲಿಕ್ಕೆ ಉಂಟು. 7 ತುತ್ತೂರಿಗಳು, ಅದರ ನಂತರ 7 ಪಾತ್ರೆಗಳು ಉಪದ್ರವಗಳು ಬರಲಿಕ್ಕೆ ಉಂಟು. ಆ ಸಮಯದಲ್ಲಿ ಈ ಮನುಷ್ಯನಿಗೆ ಹೇಗೆ ಸಹಿಸಲಿಕ್ಕೆ ಸಾಧ್ಯ ಎಂಬುದಾಗಿ ನೆನೆಸಿಕೊಂಡು ಒಂದೇ ಸಮನೆ ಅದನ್ನು ನೆನೆಸಿಕೊಂಡು ಪರಲೋಕ ಅಲ್ಲಿ ನಿಶಬ್ದವಾಗುವುದನ್ನು ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಮಾತ್ರವಲ್ಲ, ದೇವರಿಗೆ ಮನುಷ್ಯನ ನಾಶ ಮಾಡಲಿಕ್ಕೆ ದೇವರು ಇಷ್ಟ ಇಲ್ಲ. ದೇವರು ಕರುಣಾಮಯನು, ಕರುಣಾಸಾಗರನಾದ ದೇವರು. ಯೆರೆಮೀಯನ ಪ್ರಲಾಪಗಳು 3ನೇ ಅಧ್ಯಾಯ 33ನೇ ವಾಕ್ಯ ಓದುವ. ಬುಕ್ ಆಫ್ ಜೆರೆಮಯ ಚಾಪ್ಟರ್ 3:33. ನರಜನ್ಮದವರನ್ನು ಬಾಧಿಸಿ ವ್ಯಥೆಗೊಳಿಸುವುದು ಆತನಿಗೆ ಇಷ್ಟವಿಲ್ಲ. ದೇವರಿಗೆ ಇಷ್ಟ ಇಲ್ಲ ಪ್ರಿಯರೇ. ಆದರೂ ದಂಡನೆ ಕೊಡಲೇಬೇಕಾಗತ್ತೆ. ಯಾಕೆಂದರೆ ಅದು ನೀತಿಯುಳ್ಳ ದೇವರಾಗಿದ್ದಾನೆ.
ದಂಡಿಸಲೇಬೇಕಾಗಿದೆ. ಕಾರಣ ಎಷ್ಟೇ ಕರೆದ್ರು ದೇವಸೇವಕರ ಮೂಲಕ, ದೇವ ಜನರ ಮೂಲಕ, ಸುವಾರ್ತಿಕರ ಮೂಲಕ ಈ ಜನರಿಗೆ ಸುವಾರ್ತೆ ಹೇಳಿದ್ರು, ಮತಾಂತರ ಮಾಡ್ತಾರೆ ಎಂಬಂಥ ಆರೋಪವನ್ನು ಹೊರಿಸಿ ಅವರನ್ನು ಹಿಂಸಿಸ್ತಾರೆ ವಿನಃ ಜನರು ಮಾನಸಾಂತರ ಪಡೆದೇ ದೇವರ ಕಡೆಗೆ ತಿರುಗಿಕೊಳ್ಳದೆ ಬರುವಂಥದ್ದನ್ನು ಲೋಕದಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಓಕೆ, ಇಲ್ಲಿ ಒಂದನೇ ವಿಷಯ, ಇಲ್ಲಿ 7ನೇ ಉಪದ್ರವ ಅಂದರೆ 7ನೇ ಮುದ್ರೆ ಹೊಡೆಯುವಾಗ 1ನೇ ವಿಷಯ ಸಂಭವಿಸುವಂಥದ್ದು ಯಾವುದಾಗಿದೆ? ಅರ್ಧ ಗಂಟೆಗಳ ಕಾಲ ಪರಲೋಕದಲ್ಲಿ ನಿಶ್ಶಬ್ದವಾಗುವುದನ್ನು ನಾವಲ್ಲಿ ಕಾಣ್ತೇವೆ. ಎರಡನೇದಾಗಿ ಅಲ್ಲಿ ಮುಂದೆ ನಾವು ನೋಡುವುದಾದರೆ 7 ದೇವದೂತರು ಓದಿ. ಆಗ ದೇವರ ಸನ್ನಿಧಿಯಲ್ಲಿ ನಿಂತಿರುವ 7 ಮಂದಿ ದೇವದೂತರನ್ನು ಕಂಡೆನು. 7 ಮಂದಿ ದೇವದೂತರನ್ನು ಕಂಡೆನು. ನಾವು ಸಾಕು, ಅಲ್ಲಿ 7 ದೇವರ ಸನ್ನಿಧಿಯಲ್ಲಿ ನಿಂತಿರುವಂತ 7 ಮಂದಿ ದೇವದೂತರನ್ನು ಅಲ್ಲಿ ಅಪೊಸ್ತಲ ಯೋಹನ್ನನು ಕಾಣ್ತಾ ಇದ್ದಾನೆ. ಲೂಕ 1:19 ಓದಿ. ಲೂಕ್ ಚಾಪ್ಟರ್ 1:19. ಆ ದೂತನು ನಾನು ದೇವರ ಸನ್ನಿಧಿಯಲ್ಲಿ ನಿಲ್ಲುವಂತ ಗಬ್ರಿಯೇಲನು ನಿನ್ನ ಕೂಡ ಮಾತಾಡಿ ಈ ಶುಭ ವರ್ತಮಾನವನ್ನು ನಿನಗೆ ತಿಳಿಸುವುದಕ್ಕಾಗಿ. ಸಾಕು, ದೇವರ ಸನ್ನಿಧಿಯಲ್ಲಿ ನಿಲ್ಲುವಂತ ಗಬ್ರಿಯೇಲ್ ಎಂಬುದಾಗಿ ಆತನು ಹೇಳುವಂಥದ್ದನ್ನು ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ಪ್ರಿಯರೇ. ಅಂದರೆ ದೇವರ ಸಮ್ಮುಖದಲ್ಲಿ ನಿಲ್ಲುವಂಥ 7 ವಿಧವಾದ ದೂತರ ಬಗ್ಗೆ ನಾವು ತಿಳಿಯೋದಕ್ಕೆ ನಮಗೆ ಸಾಧ್ಯ. ಈಗ ಪರಲೋಕದಲ್ಲಿ ಲಕ್ಷೋಪಲಕ್ಷ ಕೋಟ್ಯಾನುಕೋಟಿ ದೂತರಿದ್ದಾರೆ ಎಂಬುದಾಗಿ ಪ್ರಕಟಣೆ ಪುಸ್ತಕ 5ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಓದಿದ್ದೇವೆ ನಾವು. ಲಕ್ಷೋಪಲಕ್ಷವು ಕೋಟ್ಯಾನುಕೋಟಿ ದೂತರಿರುವುದನ್ನು ಅಲ್ಲಿ ಕಾಣ್ತೇವೆ ನಾವು. ಆದರೆ ಇಲ್ಲಿ ನಾವು ನೋಡುವಂಥದ್ದು ದೇವದೂತರಿಗೆ ದೇವರು ಕೆಲವೊಂದು ಸ್ಪೆಷಲ್ ಆಗಿ ಆರಿಸಿದ್ದಾನಂತೆ, ಸ್ಪೆಷಲ್ ಜವಾಬ್ದಾರಿ ಕೊಡೋದಕ್ಕಾಗಿ. 1 ತಿಮೋಥಿ 5:21 ಓದಿ. 1 ತಿಮೋಥಿ 5:21. ನೀನು ವಿಚಾರಿಸುವುದಕ್ಕೆ ಮೊದಲೇ ತಪ್ಪು ಹೊರಸದೆಯು ಪಕ್ಷಪಾತದಿಂದ ಏನು ಮಾಡದೆಯು ನಾನು ಹೇಳಿರುವ ಮಾತುಗಳ ಪ್ರಕಾರವೇ ನಡೆಯಬೇಕೆಂದು ದೇವರ ಮುಂದೆಯೂ ಕ್ರಿಸ್ತ ಯೇಸುವಿನ ಮುಂದೆಯೂ ಆಯಲ್ಪಟ್ಟಿರುವ ದೇವದೂತರ ಮುಂದೆ ಅಂದ್ರೆ ಆಯಲ್ಪಟ್ಟಿರುವ ದೂತರಂದ್ರೆ ಯಾರು? ಸ್ಪೆಷಲ್ ಆಗಿ ವಿಶೇಷವಾಗಿ ಆರಿಸಲ್ಪಟ್ಟಂತ ಒಂದು ದೂತರ ಗುಂಪಿನ ಬಗ್ಗೆ ಈ ವಾಕ್ಯ ಇಲ್ಲಿ ಮಾತಾಡ್ತಾ ಇದೆ. ಲಕ್ಷೋಪಲಕ್ಷ ಕೋಟ್ಯಾನುಕೋಟಿ ದೂತರಿದ್ರೂ ಕೂಡ ಪರಲೋಕದಲ್ಲಿ ಕೆಲ ದೇವದೂತರಿಗೆ ಆರಿಸಿ ದೇವರು ಕೆಲವು ಜವಾಬ್ದಾರಿ ಕೊಟ್ಟಿದೆ. ಉದಾಹರಣೆಗೆ ಕಳೆದ ದಿವಸ ಧ್ಯಾನಿಸಿದ್ದೇವೆ ಪ್ರಕಟಣೆ 7ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ 4 ದಿಕ್ಕಿನ ಗಾಳಿಗಳನ್ನು ಹಿಡಿದಿರುವಂಥ ದೂತರ ಬಗ್ಗೆ ನಾವು ಧ್ಯಾನ ಮಾಡಿದ್ದೇವೆ. ಎರಡನೇದಾಗಿ ಪ್ರಕಟಣೆ 17:18 ಅನ್ನು ಓದಿದ್ದೇವೆ. ಬೆಂಕಿಗೆ ಅಧಿಕಾರಿಯಾದ ದೂತನ ಕುರಿತು ಓದಿದ್ದೇವೆ ನಾವು. ಬೆಂಕಿ ಕಂಟ್ರೋಲ್ ಮಾಡ್ತಾ ಇದ್ದಾನೆ ಆತನು. ಮತ್ತು ಮೂರನೇದಾಗಿ ಪ್ರಕಟಣೆ 16:5-6 ನೀರನ್ನು ಕಂಟ್ರೋಲ್ ಮಾಡುವಂಥ ಜಲಾಧಿಪತಿಯಾದ ದೂತನ ಬಗ್ಗೆ ನಾವು ನೋಡಿದ್ದೇವೆ ಪ್ರಿಯರೇ. ಒಂದೊಂದು ಜವಾಬ್ದಾರಿ ಅವರಿಗೆ ಕೊಡ. ಈವನ್ ಈ ಮಿಕಾಯಲನ ಕುರಿತಾಗಿ ನಾವು ಓದುವುದಾದರೆ ಮಿಕಾಯಲ ಯುದ್ಧದ ದೂತ. ದಾನಿಯೇಲ್ 12:1, ದಾನಿಯೇಲ್ 12:1. ನಿನ್ನ ಜನರ ಪಕ್ಷವನ್ನು ಹಿಡಿದಿರುವ ಮಹಾಪಾಲಕನಾದ ಮಿಕಾಯೇಲನು ಆ ಕಾಲದಲ್ಲಿ ಏಳುವನು. ಮೊಟ್ಟ ಮೊದಲು ಜನಾಂಗ ಉಂಟಾದಂದಿನಿಂದ ಅಂದಿನವರೆಗೆ ಸಂಭವಿಸದಂತ ಸಂಕಟವು ಸಂಭವಿಸುವುದು. ಆಗ ನಿನ್ನ ಜನರೊಳಗೆ ಯಾರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಸಿಕ್ಕುವವೋ ಅವರೆಲ್ಲರೂ ರಕ್ಷಿಸಲ್ಪಡುವರು. ಸಾಕು. 10ನೇ ಅಧ್ಯಾಯ ದಾನಿಯೇಲ 20-21 ವಾಕ್ಯ ಓದಿ. ಅವನು ನನಗೆ ಹೀಗೆ ಹೇಳಿದನು, ನಾನು ನಿನ್ನ ಬಳಿಗೆ ಏಕೆ ಬಂದೆನೆಂಬುದು ನಿನಗೆ ಗೊತ್ತಲ್ಲವೇ? ಈಗ ನಾನು ಪಾರಸ್ಯ ರಾಜ್ಯದ ದಿವ್ಯ ಪಾಲಕನೊಂದಿಗೆ ಹೋರಾಡಲು ಹಿಂದಿರುಗಬೇಕು. ನಾನು ಆ ಹೋರಾಟವನ್ನು ತೀರಿಸಿದ ಕೂಡಲೇ ಗ್ರೀಕ್ ರಾಜ್ಯದ ದಿವ್ಯ ಪಾಲಕನು ಎದುರು ಬೀಳುವನು. ಆದರೂ ಸತ್ಯ ಶಾಸನದಲ್ಲಿ ಲಿಖಿತವಾದದ್ದನ್ನು ಈಗ ನಿನಗೆ ತಿಳಿಸುವೆನು. ಇವರಿಬ್ಬರೊಂದಿಗೆ ಹೋರಾಡುವಲ್ಲಿ ನಿಮ್ಮ ಪಾಲಕನಾದ ಮಿಕಾಯೇಲನು ಹೊರತು ನನಗೆ ಬೆಂಬಲರಾಗತಕ್ಕವರು ಇನ್ನಾರೂ ಇಲ್ಲ. ಯೂದ 9ನೇ ವಾಕ್ಯ ಓದಿ. ಬುಕ್ ಆಫ್ ಜೂಡ್ 9 ವರ್ಸ್.
ಆದರೆ ಪ್ರಧಾನ ದೇವದೂತನಾದ ಮಿಕಾಯೇಲನು ಮೋಶೆಯ ಶವದ ವಿಷಯದಲ್ಲಿ ಸೈತಾನನೊಂದಿಗೆ ವ್ಯಾಜ್ಯವಾಡಿ ವಾಗ್ವಾದ ಮಾಡಿದಾಗ ಅವನು ಸೈತಾನನ ಮೇಲೆ ದೂಷಣ ಅಭಿಪ್ರಾಯವನ್ನು ಹೇಳುವುದಕ್ಕೆ ಧೈರ್ಯಗೊಳ್ಳದೆ ಕರ್ತನು ನಿನ್ನನ್ನು ಖಂಡಿಸಲಿ ಅಂದನು. ಪ್ರಕಟಣೆ 12:7 ವಾಕ್ಯದಿಂದ ಪರಲೋಕದಲ್ಲಿ ಯುದ್ಧವು ನಡೆಯಿತು. ಮಿಕಾಯೇಲನು ಅವನ ದೂತರು ಘಟಸರ್ಪನ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟರು. ಘಟಸರ್ಪನು ಅವನ ದೂತರು ಯುದ್ಧ ಮಾಡಿ ಸೋತು ಹೋದರು. ಮತ್ತು ಪರಲೋಕದೊಳಗೆ ಅವರಿಗೆ ಸ್ಥಾನವು ತಪ್ಪಿ ಹೋಯಿತು. ಭೂಲೋಕದವರನ್ನೆಲ್ಲ ಮರಳುಗೊಳಿಸುವ ಆ ಮಹಾಘಟಸರ್ಪನು ಅಂದರೆ ಪಿಶಾಚನೆಂತಲೂ ಸೈತಾನನೆಂತಲೂ ಹೆಸರುಳ್ಳ ಪುರಾತನ ಸರ್ಪವು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು. ಸಾಕು ನೋಡಿ, ಮಿಕಾಯೇಲನ ಕೆಲಸ ಏನಾಗಿದೆ? ಯುದ್ಧ ಮಾಡುವಂಥದ್ದು. ಮಿಕಾಯೇಲನು ಯುದ್ಧದ ದೂತನೆಂಬುದಾಗಿ ಇದರ ಮೂಲಕ ತಿಳ್ಕೊಳ್ತೇವೆ. ಗಬ್ರಿಯೇಲನ ಕೆಲಸ ಏನಾಗಿದೆ? ಅವನ ಕೆಲಸ ಉಪದೇಶ ಮಾಡುವುದು, ಸಂದೇಶ ಕೊಡುವುದು, ಪ್ರಕಟಣೆಯನ್ನು ಕೊಡುವಂಥದ್ದು, ಮಾರ್ಗದರ್ಶನ ಮಾಡುವುದು, ಎಲ್ಲ ಒಂದು ಕೆಲಸಗಳನ್ನು, ಈ ಒಂದು ಜವಾಬ್ದಾರಿಗಳನ್ನು ಈ ಗಬ್ರಿಯೇಲ್ ದೂತನು ನಿರ್ವಹಿಸ್ತಾನೆ. ನಾವು ಲೂಕಾ ಸುವಾರ್ತೆ 1ನೇ ಅಧ್ಯಾಯ 26ನೇ ವಾಕ್ಯದಿಂದ 38 ವಾಕ್ಯದವರೆಗೂ ಮರಿಯಳ ಬಳಿಗೆ ಸಂದೇಶ ತಗೊಂಡು ಬರುವಂಥ ಗಬ್ರಿಯೇಲ ದೂತನನ್ನು ಕಾಣ್ತೇವೆ. ಮಾತ್ರವಲ್ಲ, ಈಗಾಗಲೇ ಓದಿದ್ದ ಲೂಕಾ 1ನೇ ಅಧ್ಯಾಯ ನಾವು 8ನೇ ವಾಕ್ಯದಿಂದ ಓದಿದ್ರೆ, ನಾವು 19 ವಾಕ್ಯದವರೆಗೆ ಓದಿದ್ರೆ ಅಲ್ಲಿ ಗಬ್ರಿಯೇಲನು ಈ ಸಾನಿಕ ಯೋಹನ್ನನ ತಂದೆಯಾದ ಜಕ್ಕರಿಯನ ಬಳಿಗೆ ಬಂದು ಅಲ್ಲಿ ಸಂದೇಶ ಕೊಡುವಂಥದ್ದನ್ನು ಕೂಡ ಅಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಮಾತ್ರವಲ್ಲ, ದಾನಿಯೇಲನ ಪುಸ್ತಕಕ್ಕೆ ಬರುವಾಗ 9ನೇ ಅಧ್ಯಾಯ 20ರಿಂದ 27 ವಾಕ್ಯದವರೆಗೆ ಓದಿದ್ರೆ ಅಲ್ಲಿ ದಾನಿಯೇಲನಿಗೆ ಅಂತ್ಯಕಾಲದ ಕುರಿತಾಗಿ ಪ್ರಕಟಣೆ ಕೊಡುವಂಥದ್ದನ್ನು, ಉಪದೇಶ ಮಾಡುವಂಥದ್ದನ್ನು, ಬೋಧಿಸುವಂಥದ್ದನ್ನು ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯ. ಹೀಗೆ ಗಬ್ರಿಯೇಲ ದೂತನಿಗೆ ಕೆಲವೊಂದು ಜವಾಬ್ದಾರಿಗಳು ಕೊಡಲ್ಪಟ್ಟಿರುವಂಥ ನೋಡ್ತವೆ. ಅಂದರೆ 7 ದೂತರು ದೇವರ ಸನ್ನಿಧಾನದಲ್ಲಿ ನಿಲ್ಲುವವರೆಂಬುದಾಗಿ ಈ ವಾಕ್ಯದ ಆಧಾರದಲ್ಲಿ, ಪ್ರಕಟಣೆ ಪುಸ್ತಕ 8ನೇ ಅಧ್ಯಾಯ 1 ವಾಕ್ಯದ ಆಧಾರದಲ್ಲಿ ನಾವು ತಿಳ್ಕೊಳ್ಳೋದಕ್ಕೆ ನಮಗೆ ಸಾಧ್ಯವಾಗುತ್ತದೆ. 7 ದೂತರು ಯಾರಾಗಿದ್ದಾರೆ? 1ನೇದಾಗಿ ಮಿಕಾಯೇಲ, 2ನೇದಾಗಿ ಗಬ್ರಿಯೇಲ, 3ನೇದಾಗಿ ಉರಿಯೇಲ, 4ನೇದಾಗಿ ರಫಾಯೇಲ, 5ನೇದಾಗಿ ಸೆರಾಫಿಯೇಲ, ಮತ್ತು 6ನೇದಾಗಿ ರಘುವೇಲ, 7ನೇದಾಗಿ ಬರಾಕಿಯೇಲ. ಹೀಗೆ 7 ದೂತರ ಕುರಿತಾಗಿ ನಾವು ಸತ್ಯವೇದದಲ್ಲಿ ನಾವು ಓದ್ತೇವೆ. ಪುನಃ ನಾನು ಹೇಳ್ತೇನೆ. 1ನೇದಾಗಿ ಮಿಕಾಯೇಲ, 2ನೇದಾಗಿ ಗಬ್ರಿಯೇಲ, 3ನೇದಾಗಿ ಉರಿಯೇಲ, 4ನೇದಾಗಿ ರಫಾಯೇಲ, 5ನೇದಾಗಿ ಸೆರಾಫಿಯೇಲ, 6ನೇದಾಗಿ ರಘುವೇಲ, 7ನೇದಾಗಿ ಬರಾಕಿಯೇಲ ಎಂಬುದಾಗಿ ಹೇಳುವಂಥ 7 ದೂತರ ಕುರಿತಾಗಿ ನಾವು ನೋಡ್ತೇವೆ. 7 ದೂತರು ದೇವರ ಸಮ್ಮುಖದಲ್ಲಿ ನಿಲ್ಲುವಂಥ ದೂತರಾಗಿದ್ದಾರೆ ಎಂಬುದಾಗಿ ಚೆನ್ನಾಗಿ ನಾವು ತಿಳ್ಕೊಳ್ತೇವೆ ಪ್ರಿಯರೇ. ಓಕೆ, ನಾವು ಮುಂದಿನ ವಾಕ್ಯಕ್ಕೆ ನಾವು ಓದುವ. ಪ್ರಕಟಣೆ 8ನೇ ಅಧ್ಯಾಯ ಮುಂದುವರಿಸಿ. ಅವರಿಗೆ 7 ನೋಡಿ, 7ನೇ ಒಂದು ಮುದ್ರೆ ಹೊಡೆಯುವಾಗ ಸಂಭವಿಸುವಂಥ 6 ಕಾರ್ಯಗಳ ಕುರಿತು ಈಗ ನಾವು ಧ್ಯಾನ ಮಾಡ್ತಿದ್ದೇವೆ. ಅದರಲ್ಲಿ ಮೊದಲನೇದು ಏನು ಸಂಭವಿಸಿತ್ತು? ಅರ್ಧ ಗಂಟೆಗಳ ಕಾಲ ಪರಲೋಕದಲ್ಲಿ ನಿಶಬ್ದವು ಆವರಿಸಿತು, ಮೊದಲ ಕಾರ್ಯ. 2ನೇ ಕಾರ್ಯ, ದೇವರ ಸಮ್ಮುಖದಲ್ಲಿ ನಿಂತಂಥ 7 ದೂತರನ್ನು ಅಲ್ಲಿ ಕಾಣ್ತೇವೆ. ದೂತರು ನಿಂತಿದ್ದಾರೆ, ಅದನ್ನು ಕಂಡೆವು. 3ನೇ ಸಂಗತಿ ಏನಾಗಿದೆ ಅಂದರೆ ಅವರಿಗೆ 7 ತುತ್ತೂರಿ ಕೊಡಲ್ಪಡ್ತಾ ಇದೆ. ಹೌದಾ? ಮುಂದೆ ಓದಿ. ಅವರಿಗೆ 7 ತುತ್ತೂರಿಗಳು ಕೊಡಲ್ಪಟ್ಟವು. ಪ್ರೈಸ್ ಗಾಡ್. ಈ ತುತ್ತೂರಿಯ ಕುರಿತಾಗಿ ನಾವು ಸ್ವಲ್ಪ ಧ್ಯಾನ ಮಾಡೋದು ಒಳ್ಳೆಯದು. ಹಳೆ ಒಡಂಬಡಿಕೆ ಕಾಲದಲ್ಲಿ ಬೇರೆ ಬೇರೆ ಕಾರ್ಯಗಳಿಗೋಸ್ಕರ ತುತ್ತೂರಿಗಳನ್ನು ಊದುತ್ತಾ ಇದ್ದರು. ಇದು ದೇವರ ಒಂದು ಅಪ್ಪಣೆ ಆಗಿತ್ತು, ದೇವರ ಅಪ್ಪಣೆಯ ಮೇರೆಗೆ. ಅರಣ್ಯಕಾಂಡ 10ನೇ ಅಧ್ಯಾಯ 1ರಿಂದ 10, ನಂಬರ್ಸ್ ಚಾಪ್ಟರ್ 1-10. ಯೆಹೋವನು ಮೋಶೆಗೆ ಆಜ್ಞಾಪಿಸಿದ್ದೇನೆಂದರೆ ನೀನು ಬೆಳ್ಳಿಯ ತಗಡಿನಿಂದ 2 ತುತ್ತೂರಿಗಳನ್ನು ಮಾಡಿಸಬೇಕು. ಜನ ಸಮೂಹದವರನ್ನು ಕೂಡ ಕರೆಸುವುದಕ್ಕೂ ದಂಡುಗಳನ್ನು ಹೊರಡಿಸುವುದಕ್ಕೂ ಅವುಗಳನ್ನು ಉಪಯೋಗಿಸಬೇಕು. ನೀನು 2 ಊದಿಸುವ. ಯಾವುದಕ್ಕಾಗಿ 2 ತುತ್ತೂರಿ ಮಾಡಲಿಕ್ಕೆ ದೇವರು ಹೇಳಿದ? ಯಾವ ಕಾರಣಕ್ಕೆ ಉಪಯೋಗಿಸಬೇಕೆಂಬುದಾಗಿ ದೇವರಲ್ಲಿ ಸ್ಪಷ್ಟವಾಗಿ ಮೋಶೆಯೊಂದಿಗೆ ಮಾತಾಡುವುದರಲ್ಲಿ ಕಾಣ್ತೇವೆ. ಓದಿ.
ನೀನು ಎರಡನ್ನು ಊದಿಸುವಾಗ ಎರಡನ್ನು ಊದಿಸುವಾಗ ಜನ ಸಮೂಹದವರೆಲ್ಲರೂ ನಿನ್ನ ಹತ್ತಿರ ದೇವದರ್ಶನದ ಗುಡಾರದ ಬಾಗಿಲಿಗೆ ಕೂಡಿ ಬರಬೇಕು. ನೀನು ಒಂದನ್ನು ಮಾತ್ರ ಊದಿಸಿದರೆ ಇಸ್ರಾಯೇಲ್ಯರಲ್ಲಿ ಸಹಸ್ರಾಧಿಪತಿಗಳಾದ ಪ್ರಧಾನರು ನಿನ್ನ ಬಳಿಗೆ ಕೂಡಿ ಬರಬೇಕು. ನೀನು ಆರ್ಭಟವಾಗಿ ಊದಿಸುವಾಗ ಮೂಡನ ದಿಕ್ಕಿನ ದಂಡುಗಳು ಹೊರಡಬೇಕು. ಎರಡನೇ ಸಾರಿ ಆರ್ಭಟವಾಗಿ ಊದಿಸುವಾಗ ತೆಂಕನ ದಿಕ್ಕಿನ ದಂಡುಗಳು ಹೊರಡಬೇಕು. ಹೀಗೆ ಪ್ರಯಾಣ ಹೊರಡಬೇಕಾದಾಗ ಆರ್ಭಟವಾಗಿಯೇ ಊದಿಸಬೇಕು. ಜನ ಸಮೂಹದವರು ಕೂಡಿ ಬರಬೇಕಾದಾಗ ಸಾಧಾರಣವಾಗಿ ಊದಿಸಬೇಕೇ ಹೊರತು ಆರ್ಭಟವಾಗಿ ಊದಿಸಬೇಕಾಗಿಲ್ಲ. ಆರೋನನ ವಂಶಸ್ಥರಾದ ಯಾಜಕರೇ ಆ ತುತ್ತೂರಿಗಳನ್ನು ಊದಬೇಕು. ಇದು ನಿಮಗೂ ನಿಮ್ಮ ಸಂತತಿಯವರಿಗೂ ಶಾಶ್ವತ ನಿಯಮ. ನೀವು ಸ್ವದೇಶವನ್ನು ಸೇರಿದ ಮೇಲೆ ನಿಮ್ಮನ್ನು ಉಪದ್ರವ ಪಡಿಸುವ ಶತ್ರುಗಳನ್ನು ಎದುರಿಸುವುದಕ್ಕಾಗಿ ಯುದ್ಧಕ್ಕೆ ಹೊರಡುವಾಗ ಆ ತುತ್ತೂರಿಗಳನ್ನು ಆರ್ಭಟವಾಗಿ ಊದಿಸಬೇಕು. ಆಗ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಜ್ಞಾಪಕಕ್ಕೆ ತಂದುಕೊಂಡು ಶತ್ರುಗಳ ಕೈಯಿಂದ ಬಿಡಿಸುವನು. ಇದಲ್ಲದೆ ನೀವು ಉತ್ಸಾಹ ಕಾಲಗಳಲ್ಲಿಯೂ ಹಬ್ಬಗಳಲ್ಲಿಯೂ ಅಮಾವಾಸ್ಯೆಗಳಲ್ಲಿಯೂ ಸರ್ವಾಂಗ ಹೋಮಗಳನ್ನು ಸಮಾಧಾನ ಯಜ್ಞಗಳನ್ನು ಸಮರ್ಪಿಸುವಾಗ ಆ ತುತ್ತೂರಿಗಳನ್ನು ಊದಿಸಬೇಕು. ಆ ಧ್ವನಿ ನಿಮ್ಮನ್ನು ನಿಮ್ಮ ದೇವರ ಜ್ಞಾಪಕಕ್ಕೆ ತರುವುದು. ನಾನು ನಿಮ್ಮ ದೇವರಾದ ಯೆಹೋವನು. ಸ್ಪಷ್ಟವಾಗಿ ನೋಡ್ತೇವೆ, ಎರಡು ತುತ್ತೂರಿಗಳನ್ನು ಅವರು ರೆಡಿ ಮಾಡಬೇಕು, ಯಾವ ರೀತಿ ಊದ್ಬೇಕು, ಯಾವ ಕಾರಣಕ್ಕಾಗಿ ಊದ್ಬೇಕೆಂಬುದಾಗಿ ಸ್ಪಷ್ಟವಾಗಿ ದೇವರು ಅವರಿಗೆ ಆಲೋಚನೆಯಲ್ಲಿ ಕೊಡುವಂಥದ್ದನ್ನು ಇಲ್ಲಿ ಕಾಣ್ತೇವೆ. ಇನ್ನೊಂದು ವಾಕ್ಯ ಓದುವ, ಯಾಜಕ ಕಾಂಡದ ಪುಸ್ತಕ 23ನೇ ಅಧ್ಯಾಯ 23ರಿಂದ 25ನೇ ವಾಕ್ಯ. ಲೆವಿಟಿಕಸ್ ಚಾಪ್ಟರ್ 23-25 ವರ್ಸ್. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ ನೀನು ಇಸ್ರಾಯೇಲರಿಗೆ ಹೀಗೆ ಆಜ್ಞಾಪಿಸಬೇಕು. 7ನೇ ತಿಂಗಳಿನ ಮೊದಲನೇ ದಿನದಲ್ಲಿ ನಿಮಗೆ ಸಂಪೂರ್ಣ ವಿರಾಮ ಇರಬೇಕು. ಅದನ್ನು ತುತ್ತೂರಿಗಳ ಧ್ವನಿಯಿಂದ ಪ್ರಕಟಪಡಿಸಬೇಕು. ದೇವಾರಾಧನೆಗಾಗಿ ಸಭೆ ಕೂಡಬೇಕು. ಆ ದಿನದಲ್ಲಿ ಯಾವ ಉದ್ಯೋಗವನ್ನು ನಡೆಸಬಾರದು. ಯೆಹೋವನಿಗೆ ಹೋಮವನ್ನು ಮಾಡಬೇಕು. ಇಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತದೆ. ಇನ್ನೊಂದು ವಾಕ್ಯ ಓದಿ, ಯಾಜಕ 25ನೇ ಅಧ್ಯಾಯ 8-17. ಲೆವಿಟಿಕಸ್ 25 ಚಾಪ್ಟರ್ 8-17 ಜೂಬಿಲಿ ವರ್ಷದ ಕುರಿತಾಗಿ ಅಲ್ಲಿ ಕಾಣ್ತವೆ. ಅದಲ್ಲದೆ 7 ವರ್ಷಕ್ಕೊಂದರಂತೆ 7 ಸಬ್ಬತ್ ವರ್ಷಗಳನ್ನು ಲೆಕ್ಕಿಸಬೇಕು. ಆ 7 ಸಬ್ಬತ್ ಸಂವತ್ಸರಗಳ ಕಾಲವು ಅಂದರೆ 49 ವರ್ಷಗಳು ಕಳೆದ ಮೇಲೆ 7ನೇ ತಿಂಗಳಿನ 10ನೇ ದಿವಸದಲ್ಲಿ ನಿಮ್ಮ ದೇಶದಲ್ಲೆಲ್ಲ ಕೊಂಬಿನ ಧ್ವನಿಯನ್ನು ಮಾಡಿಸಬೇಕು. ಸಕಲ ದೋಷ ಪರಿಹಾರಕವಾದ ಆ ದಿನದಲ್ಲಿ ನಿಮ್ಮ ದೇಶದಲ್ಲೆಲ್ಲ ಆ ಕೊಂಬಿನ ಧ್ವನಿಯನ್ನು ಮಾಡಿಸಬೇಕು. ನೀವು 50ನೇ ವರ್ಷವನ್ನು ದೇವರಿಗೆ ಮೀಸಲಾದ ವರ್ಷವೆಂದು ಭಾವಿಸಿ ಅದರಲ್ಲಿ ದೇಶ ನಿವಾಸಿಗಳೆಲ್ಲರೂ ಬಿಡುಗಡೆ ಆಯಿತೆಂಬುದಾಗಿ ಸಾರಬೇಕು. ಅದು
ಜುಬಿಲಿ ಸಂವತ್ಸರವಾದರಿಂದ ಜುಬ್ಲಿ ಸಂವತ್ಸರವಾದುದರಿಂದ ನೀವೆಲ್ಲರೂ ನಿಮ್ಮ ನಿಮ್ಮ ಸ್ವಂತ ಭೂಮಿಗಳಿಗೂ ನಿಮ್ಮ ಸ್ವಂತ ಭೂಮಿಗಳಿಗೂ ಸ್ವಜನರ ಬಳಿಗೂ ಹೋಗಿ ಇರಬಹುದು. ಆ 50ನೇ ವರ್ಷದಲ್ಲಿ ಆ 50ನೇ ವರ್ಷದಲ್ಲಿ ಅಂದರೆ ಜುಬಿಲಿ ಸಂವತ್ಸರದಲ್ಲಿ ನೀವು ಬೀಜವನ್ನು ಬಿತ್ತಬಾರದು. ತಾನಾಗಿ ಬೆಳೆದ ಪೈರನ್ನು ಕೂಡಿಸಿಟ್ಟು ಕೊಳ್ಳಬಾರದು. ನೀವು ನೋಡಿಕೊಳ್ಳದೆ ಬಿಟ್ಟ ದ್ರಾಕ್ಷಾಲತೆಗಳಲ್ಲಿ ಆದ ಆ ಹಣ್ಣನ್ನು ಸಂಗ್ರಹಿಸಬಾರದು. ಅದು ಜುಬಿಲಿ ವರ್ಷವಾದದರಿಂದ ನೀವು ಅದನ್ನು ಮೀಸಲಾದದೆಂದು ಭಾವಿಸಬೇಕು. ಸಾಕು ನೋಡಿ, ಈ ಜುಬ್ಲಿ ವರ್ಷದಲ್ಲಿ ಕೊಂಬನ್ನು ಊದಿಸ್ತಾ ಇದ್ದಾರೆ ಇಡೀ ದೇಶದಲ್ಲಿ. ಕಾರಣ ಅದು ಬಿಡುಗಡೆ ವರ್ಷವಾಗಿತ್ತು. ಗುಲಾಮರಿಗೆ ಬಿಡುಗಡೆ ಆಗ್ತಾ ಇತ್ತು, ಕೈದಿಗಳಿಗೆ ಬಿಡುಗಡೆ ಆಗ್ತಾ ಇತ್ತು, ಅಡವಿಟ್ಟಂಥ ಭೂಮಿಗಳು ಬಿಡುಗಡೆ ಆಗ್ತಿದ್ದವು ಯಾವುದೇ ಪ್ರತಿಫಲ ಇಲ್ಲದೆ. ಆ ರೀತಿಯ ಒಂದು ಬಿಡುಗಡೆ ವರ್ಷವಾದ್ದರಿಂದ ಅವರು ಕೊಂಬು ಊದಿಸಿ ಇಡೀ ಜನರಿಗೆ, ದೇಶದ ಜನರಿಗೆ ಅದನ್ನು ತಿಳಿಸಬೇಕು. ಅದಕ್ಕಾಗಿ ಅವರು ಕೊಂಬು ಊದಬೇಕಾಗಿತ್ತು ಎಂಬುದಾಗಿ ನೋಡ್ತೇವೆ ನಾವು. ಮಾತ್ರವಲ್ಲ, ನಾವು ಜೋಶುವನ ಪುಸ್ತಕದಲ್ಲಿ ಕೂಡ ಕೊಂಬಿನ ವಿಷಯದಲ್ಲಿ ನೋಡ್ತೇವೆ. 6ನೇ ಅಧ್ಯಾಯ 1-5 ವಾಕ್ಯ ಓದಿಕೊಳ್ಳೋಣ. ಯೆರಿಕೋವನ್ನು ಬೀಳಿಸುವಂತ ಒಂದು ಸಮಯದಲ್ಲಿ ಯೆರಿಕೋವಿನವರು ಇಸ್ರಾಯೇಲರಿಗೆ ಹೆದರಿ ತಮ್ಮ ಪಟ್ಟಣದ ಬಾಗಿಲುಗಳನ್ನು ಭದ್ರವಾಗಿ ಮುಚ್ಚಿಕೊಂಡರು. ಯಾರು ಒಳಗೆ ಹೋಗಲಿಲ್ಲ, ಹೊರಗೆ ಬರಲಿಲ್ಲ. ಆಗ ಯೆಹೋವನು ಯೆಹೋಶುವನಿಗೆ, ನೋಡು, ನಾನು ಯೆರಿಕೋವನ್ನು, ಅದರ ಅರಸನನ್ನು, ಯುದ್ಧ ವೀರರನ್ನು ನಿನ್ನ ಕೈಗೆ ಒಪ್ಪಿಸಿದ್ದೇನೆ. ನಿಮ್ಮ ಭಟರೆಲ್ಲ 6 ದಿವಸಗಳವರೆಗೆ ದಿನಕ್ಕೆ 1 ಸಾರಿ ಪಟ್ಟಣವನ್ನು ಸುತ್ತಲಿ. 7 ಮಂದಿ ಯಾಜಕರು ಕೊಂಬುಗಳನ್ನು ಹಿಡಿದುಕೊಂಡು ಮಂಜೂಷದ ಮುಂದೆ ನಡೆಯಲಿ. 7ನೇ ದಿವಸ ನೀವು ಪಟ್ಟಣವನ್ನು 7 ಸಾರಿ ಸುತ್ತಬೇಕು. ಯಾಜಕರು ಕೊಂಬುಗಳನ್ನು ಊದಬೇಕು. ಅವರು ದೀರ್ಘವಾಗಿ ಊದುವ ಕೊಂಬಿನ ಧ್ವನಿಯು ಕೇಳಿಸುತ್ತಲೇ ನೀವೆಲ್ಲರೂ ಮಹತ್ತರವಾಗಿ ಆರ್ಭಟಿಸಿರಿ. ಆಗ ಪಟ್ಟಣದ ಗೋಡೆಯು ತಾನೇ ಬಿದ್ದು ಹೋಗುವುದು, ಪ್ರತಿಯೊಬ್ಬನು ನೆಟ್ಟಗೆ ಒಳನುಗ್ಗಬಹುದು ಎಂದು ಹೇಳಿದನು. 20ನೇ ವಾಕ್ಯ ಓದಿ. ಸೇಮ್ ಚಾಪ್ಟರ್ 6ನೇ ಅಧ್ಯಾಯ ಜೋಶುವ. ಕೂಡಲೇ ಜನರ ಆರ್ಭಟವು ಕೊಂಬುಗಳ ಧ್ವನಿಯು ಉಂಟಾದವು. ಜನರ ಕೊಂಬಿನ ಧ್ವನಿಯನ್ನು ಕೇಳಿ ಮಹತ್ತರವಾಗಿ ಆರ್ಭಟಿಸಲು ಪಟ್ಟಣದ ಗೋಡೆಯು ತಾನೇ ಬಿದ್ದು ಹೋಯಿತು. ಪ್ರತಿಯೊಬ್ಬನು ನೆಟ್ಟಗೆ ಪಟ್ಟಣದಲ್ಲಿ ನುಗ್ಗಿ ಹೋದನು. ಅದು ಅವರಿಗೆ ಸ್ವಾಧೀನವಾಯಿತು. ಇಲ್ಲಿ ಕೂಡ ಕೊಂಬನ್ನು ಉಪಯೋಗಿಸಿ ಈ ಯುದ್ಧದಲ್ಲಿ ಯೆರಿಕೋವನ್ನು ಯಾವ ರೀತಿಯಲ್ಲಿ ಅವರು ಸ್ವಾಧೀನಪಡಿಸಿಕೊಂಡ್ರು ಎಂಬುದಾಗಿ ಇಲ್ಲಿ ಕಾಣ್ತೇವೆ. ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೇನೆ. ಕರ್ತನಾದ ಯೇಸು ಸ್ವಾಮಿ ಸ್ವರ್ಗಾರೋಹಣನಾದಾಗ ಆ ಸಮಯದಲ್ಲಿ ಕೂಡ ಕೊಂಬು ಊದಲ್ಪಟ್ಟಿತ್ತು. ನೀವು ಕೇಳ್ಬೋದು, ಪಾಶ ಎಲ್ಲಿದೆ ವಾಕ್ಯ ಆಧಾರ ಎಂಬುದಾಗಿ. ನಾವು ಕೀರ್ತನೆ 47:5ನೇ ವಾಕ್ಯ ಓದುವ. ಕೀರ್ತನೆ 47:5ನೇ ವಾಕ್ಯ. ದೇವರು ಜಯಘೋಷದಿಂದ ಏರಿದ್ದಾನೆ. ಯೆಹೋವನು ತುತ್ತೂರಿಯ ಧ್ವನಿಯೊಡನೆ ಆರೋಹಣ ಮಾಡಿದ್ದಾನೆ. ಇಲ್ಲಿ ನೋಡ್ತೇವೆ, ಯೇಸು ಸ್ವಾಮಿ ಸ್ವರ್ಗಾರೋಹಣನಾದಾಗಲೂ ತುತ್ತೂರಿ ಊದಲ್ಪಟ್ಟಿತ್ತು. ಎರಡನೇದಾಗಿ ಯೇಸು ರಾಸ್ಯ ಭರಣದಲ್ಲಿ, ಭೂಮಿಗೆ ರಾಸ್ಯ ಭರಣದಲ್ಲಿ ಸಭೆತ್ತಲ್ಪಡ್ತದೆ. ಆ ಸಮಯದಲ್ಲಿ ಕೂಡ ತುತ್ತೂರಿ ಊದಲ್ಪಡುತ್ತದೆ. ನಾವು 1 ಥೆಸಲೋನಿಕ 4:16ನೇ ವಾಕ್ಯ ಓದುವ. 1 ಥೆಸಲೋನಿಕ ಚಾಪ್ಟರ್ 4:16. ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿಯ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ನೋಡಿ, ಆತನ ರಾಷ್ಟ್ರಭರಣದಲ್ಲಿ ಕೂಡ ತುತ್ತೂರಿ ಊದಲ್ಪಡುವುದನ್ನು ಇಲ್ಲಿ ಕಾಣ್ತೇವೆ. ಈವನ್ 7 ವರ್ಷಗಳ ನಂತರ ಬಹಿರಂಗ ಭರಣದಲ್ಲಿ ಕೂಡ ತುತ್ತೂರಿ ಊದಲ್ಪಡುತ್ತದೆ. ಮತ್ತ 24ನೇ ಅಧ್ಯಾಯ 31ನೇ ವಾಕ್ಯ. 24 ಚಾಪ್ಟರ್ 31 ವರ್ಸ್. ಮತ್ತು ಆತನು ತುತ್ತೂರಿಯ ಮಹಾಶಬ್ದದಿಂದ ತನ್ನ ದೂತರನ್ನು ಕಳುಹಿಸುವನು. ಅವರು ಆತನು ಆದುಕೊಂಡವರನ್ನು ಆಕಾಶದ ಒಂದು ಕಡೆಯಿಂದ ಮತ್ತೊಂದು ಕಡೆಯವರೆಗೆ 4 ದಿಕ್ಕುಗಳಿಂದ ಒಟ್ಟುಗೂಡಿಸುವರು. ಇಲ್ಲಿ ನೋಡ್ತೇವೆ, ಆತನ ಬಹಿರಂಗ ಭರಣದಲ್ಲಿ ಕೂಡ ತುತ್ತೂರಿ ಊದಲ್ಪಡುವಂಥದ್ದನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ಪ್ರಿಯರೇ. ಹಾಗಾದರೆ
ತುತ್ತೂರಿಯ ವಿಶೇಷತೆಯನ್ನು ಅನೇಕ ಕಾರ್ಯಗಳನ್ನು ಅಳವಡಿಕೆ ನಡೆದಂಥ ಕಾರ್ಯಗಳನ್ನು ಕೂಡ ನಾವು ಧ್ಯಾನ ಮಾಡಿದ್ದೇವೆ. ಪುನಃ ನಾವು ಓದಿದ ವಾಕ್ಯಕ್ಕೆ ಬರೋ ಪ್ರಕಟಣೆ 8ನೇ ಅಧ್ಯಾಯಕ್ಕೆ ಅಲ್ಲಿ 7ನೇ ಮುದ್ರೆ ಒಡೆಯುವಾಗ ಮೊದಲ ಕಾರ್ಯ ಏನಾಯಿತು? ಪರಲೋಕವು ಅರ್ಧ ಗಂಟೆಯವರೆಗೆ ನಿಶ್ಶಬ್ದವಾಯಿತು. ಎರಡನೇದಾಗಿ ಅಲ್ಲಿ ಏನು ಸಂಭವಿಸಿತ್ತು? ಅಲ್ಲಿ ನಾವು ನೋಡ್ತೇವೆ 7 ಮಂದಿ ದೇವದೂತರು ದೇವರ ಸಮ್ಮುಖದಲ್ಲಿ ನಿಂತಿದ್ದರು ನೋಡ್ತೇವೆ. ಮೂರನೇದಾಗಿ ಏನು ಸಂಭವಿಸಿತ್ತು? ಅವರ ಕೈಗಳಿಗೆ 7 ತುತ್ತೂರಿಗಳು ಕೊಡಲ್ಪಟ್ಟವೆಂಬುದಾಗಿ ನಾವು ಓದಿದ್ದೇವೆ. ಓಕೆ, ನಾಲ್ಕನೇದಾಗಿ ಏನು ಸಂಭವಿಸ್ತದೆ? 3ನೇ ವಾಕ್ಯ ಓದಿ. ಆಮೇಲೆ ಮತ್ತೊಬ್ಬ ದೇವದೂತನು ಬಂದು ಯಜ್ಞವೇದಿಯ ಬಳಿಯಲ್ಲಿ ನಿಂತನು. ಯಜ್ಞವೇದಿಯ ಮತ್ತೊಬ್ಬ ದೇವದೂತ ಎಂಬುದಾಗಿ ಹೇಳ್ಬೇಕಾದ್ರೆ ಇದರ ಇಂಟರ್ಪ್ರಿಟೇಷನ್ ಇದು ಯೇಸು ಸ್ವಾಮಿಯ ಬಗ್ಗೆ ಹೇಳುವಂಥ ವಾಕ್ಯವಾಗಿದೆ ಪ್ರಿಯರೇ. ಅದಕ್ಕೆ ಒಂದು ಕಾರಣ ಉಂಟು. ಯೇಸು ಸ್ವಾಮಿ ಅವತ್ತನು ಚಿನ್ನದ ಧೂಪಾರತಿಯನ್ನು ಇಟ್ಕೊಂಡಿದ್ದಾನೆ, ಯಜ್ಞವೇದಿಯ ಬಳಿ ನಿಂತಿದ್ದಾನೆ. ಈ ವಾಕ್ಯಗಳನ್ನು ನಾವು ಧ್ಯಾನಿಸುವಾಗ ನಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಇವತ್ತು ಯೇಸು ಸ್ವಾಮಿ ಎಂಥ ಸೇವೆ ಮಾಡ್ತಾ ಇದ್ದಾನೆ? ಮಹಾಯಾಜಕ ಸೇವೆಯನ್ನು ಪರಲೋಕದ ದೇವಾಲಯದಿದ್ದುಕೊಂಡು ಆತನು ಮಾಡ್ತಾ ಇದ್ದಾನೆ. ನಾವು ಒಂದೊಂದು ವಾಕ್ಯ ಓದಿಕೊಡೋಣ. ನಾವು ಇಬ್ರಿಯ ಪುಸ್ತಕ 2ನೇ ಅಧ್ಯಾಯ 17-18ನೇ ವಾಕ್ಯ ಮೊದಲು ಓದಿ. ಆದುದರಿಂದ ಆತನು ಎಲ್ಲ ವಿಷಯಗಳಲ್ಲಿ ತನ್ನ ಸಹೋದರರಿಗೆ ಸಮಾನನಾಗಬೇಕಾಗಿ ಬಂತು. ಹೀಗೆ ಆತನು ಜನರ ಪಾಪಗಳನ್ನು ನಿವಾರಣೆ ಮಾಡುವುದಕ್ಕಾಗಿ ದೇವರ ಕಾರ್ಯಗಳಲ್ಲಿ ಕರುಣೆಯು ನಂಬಿಕೆಯೂ ಉಳ್ಳ ಮಹಾಯಾಜಕನಾದನು. ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸಿರುವುದರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. 3ನೇ ಅಧ್ಯಾಯ 1ನೇ ವಾಕ್ಯ ಕೂಡ ಓದಿ. ಆದುದರಿಂದ ದೇವಜನರಾದ ಸಹೋದರರೇ ಪರಲೋಕ ಸ್ವಾಸ್ಥ್ಯಕ್ಕಾಗಿ ನನ್ನೊಂದಿಗೆ ಕರೆಯಲ್ಪಟ್ಟವರೇ ನಾವು ಪ್ರತಿಜ್ಞೆ ಮಾಡಿ ಒಪ್ಪಿಕೊಂಡಿರುವ ದೇವ ಪ್ರೇಷಿತನು ಮಹಾಯಾಜಕನು ಆಗಿರುವ ಯೇಸುವನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ. ಇಲ್ಲಿ ಕೂಡ ದೇವ ಪ್ರೇಷಿತನು ಯಾಜಕನೆಂಬುದಾಗಿ ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಮತ್ತು 4ನೇ ಅಧ್ಯಾಯ 14-16 ವಾಕ್ಯ ಓದಿ. ಹಿಬ್ರೂ ಚಾಪ್ಟರ್ 4:14-16. ಆಕಾಶ ಮಂಡಲಗಳನ್ನು ದಾಟಿ ಹೋದ ದೇವಕುಮಾರನೆಂಬ ಯೇಸು ಎಂಬ ಶ್ರೇಷ್ಠ ಮಹಾಯಾಜಕನು ನಮಗಿರುವುದರಿಂದ ನಾವು ಮಾಡಿರುವಂತ ಪ್ರತಿಜ್ಞೆಯನ್ನು ಬಿಡದೆ ಹಿಡಿಯೋಣ. ಯಾಕೆಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಇಲ್ಲಿ ಕೂಡ ಮಹಾಯಾಜಕ ಎಂಬುದಾಗಿ ಯೇಸುವನ್ನು ಉಲ್ಲೇಖಿಸಿರುವಂಥದ್ದನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. 8ನೇ ಅಧ್ಯಾಯ 1-2 ವಾಕ್ಯ. ಇಬ್ರಿಯ 8:1 ಮತ್ತು 2ನೇ ವಾಕ್ಯ ಓದುವ. ನಾವು ಈಗ ಹೇಳುವ ಸಂಗತಿಗಳಲ್ಲಿ ಮುಖ್ಯವಾದ ಮಾತೇನೆಂದರೆ ಪರಲೋಕದೊಳಗೆ ಮಹತ್ವವುಳ್ಳ ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನರೂಢನಾದಂತ ಮಹಾಯಾಜಕನು ನಮಗಿದ್ದಾನೆ. ಈತನು ಪವಿತ್ರ ಸ್ಥಾನದಲ್ಲಿ ಅಂದರೆ ಮನುಷ್ಯನು ಹಾಕದೆ ಕರ್ತನೆ ಹಾಕಿದ ನಿಜವಾದ ದೇವದರ್ಶನ ಗುಡಾರದಲ್ಲಿ ಯಾಜಕ ಉದ್ಯೋಗ ನಡೆಸುವವನಾಗಿದ್ದಾನೆ. ಇಲ್ಲಿ ಮಹಾಯಾಜಕನ ಸೇವೆಯನ್ನು ಆತನು ಮಾಡುವಂಥದ್ದನ್ನು ಕಾಣ್ತೇವೆ. 9ನೇ ಅಧ್ಯಾಯ 11-15 ವಾಕ್ಯ ಓದಿದ್ರೆ ಗೊತ್ತಾಗ್ತದೆ. ಆತನು ಸಾಕ್ಷಾತ್ ಪರಲೋಕದ ದೇವಾಲಯದಲ್ಲಿ ಯಾವ ರೀತಿ ಪ್ರವೇಶ ಮಾಡಿದನು ಎಂಬಂತ ವಾರ್ತೆಯಲ್ಲಿ ಹೇಳ್ತದೆ. ತಿರುಗಿ ನಾವು ಪ್ರಕಟಣೆ 8ನೇ ಅಧ್ಯಾಯಕ್ಕೆ ನಾವು ಬರುವ. 8ನೇ ಅಧ್ಯಾಯ 3ನೇ ವಾಕ್ಯ ಓದಿ. ಆಮೇಲೆ ಮತ್ತೊಬ್ಬ ದೇವದೂತನು ಬಂದು ಯಜ್ಞವೇದಿಯ ಬಳಿಯಲ್ಲಿ ನಿಂತನು. ಎಲ್ಲಿ ನಿಲ್ತಾನೆ ಆತನು? ಯಜ್ಞವೇದಿ ಎಲ್ಲಿದೆ?
ಪ್ರಕಟಣೆ 14:17-18 ವಾಕ್ಯದ ಪ್ರಕಾರವಾಗಿ, ಪ್ರಕಟಣೆ 16:7 ಪ್ರಕಾರವಾಗಿ ಯಜ್ಞವೇದಿ ಎಲ್ಲಿದೆ ಪ್ರಿಯರೇ? ಇದು ಪರಲೋಕದಲ್ಲಿದೆ. ಪ್ರಕಟಣೆ 6:9-11 ಸಂಕಟ ಕಾಲದ ರಕ್ತ ಸಾಕ್ಷಿಗಳಾಗಿ ಸತ್ತಂಥ ಆತ್ಮಗಳು ಎಲ್ಲಿದ್ದವು? ಯಜ್ಞವೇದಿಯ ಬಳಿಯಲ್ಲಿ ಇರುವಂಥದ್ದನ್ನು ಕಂಡಿದ್ದೇವೆ ನಾವು. ಯಜ್ಞವೇದಿ ಎಲ್ಲಿದೆ? ಪ್ರಕಟಣೆ 14:17-18 ವಾಕ್ಯದ ಆಧಾರದ ನಾವು ತಿಳ್ಕೊಳ್ತೇವೆ. ಯಜ್ಞವೇದಿ ಪರಲೋಕದಲ್ಲಿ ಇದೆ ಪ್ರಿಯರೇ. ಅಲ್ಲಿ ಯಜ್ಞವೇದಿಯ ಬಳಿಯಲ್ಲಿ ಆತ ನಿಂತಿದ್ದಾನೆ. ಅವನ ಕೈಯಲ್ಲಿ ಚಿನ್ನದ ಧೂಪಾರತಿ ಇತ್ತು. ಎಂತ ಧೂಪಾರತಿ? ಚಿನ್ನದ ಧೂಪಾರತಿ. ನಾವು ಮೊನ್ನೆ ದಿವಸ ದೇವದರ್ಶನ ಗುಡಾರದ ಬಗ್ಗೆ ನಾವು ಧ್ಯಾನಿಸಿದ್ದೇವೆ. ಅದರಲ್ಲಿ 3 ಭಾಗಗಳನ್ನಾಗಿ ದೇವದರ್ಶನ ಗುಡಾರವನ್ನು ವಿಭಜಿಸಲಾಗಿದೆ. ಒಂದು ಅಂಗಳ, ಎರಡನೇದು ಪರಿಶುದ್ಧ ಸ್ಥಳ, ಮೂರನೇದು ಮಹಾಪರಿಶುದ್ಧ ಸ್ಥಳ. ಅಂಗಳದಲ್ಲಿ 2 ಸಂಗತಿ ಉಂಟು. ಒಂದು ಯಜ್ಞವೇದಿ ಇದೆ, ಅದರ ನಂತರ ಗಂಗಾಳ ಇದೆ, ನಂತರ ಪರಿಶುದ್ಧ ಸ್ಥಳದಲ್ಲಿ 3 ಸಂಗತಿ ಇದೆ. ಒಂದು ರೊಟ್ಟಿಯ ಮೇಜು, ಎರಡನೇದಾಗಿ 7 ದೀಪಸ್ತಂಭಗಳು, ಮೂರನೇದಾಗಿ ಧೂಪವೇದಿ ಅಲ್ಲಿ ಇರುವಂಥದ್ದನ್ನು ಕಾಣ್ತೇವೆ. ಧೂಪವೇದಿಯ ವಾಕ್ಯಗಳು ನಾವು ವಿಮೋಚನಗಳ 30ನೇ ಅಧ್ಯಾಯ 1-5 ವಾಕ್ಯದಲ್ಲಿ ಓದಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ಪ್ರಿಯರೇ. ಅಲ್ಲಿ ಧೂಪವೇದಿಯ ಕುರಿತಾಗಿ ಸವಿಸ್ತರವಾಗಿ ಬರೆದಿರುವಂಥದ್ದನ್ನು ಕಾಣ್ತೇವೆ. ಧೂಪವೇದಿ ಯಾವುದಕ್ಕೆ ಸೂಚನೆ ಗೊತ್ತುಂಟಾ? ಇದು ಪ್ರಾರ್ಥನೆಗೆ ಸೂಚನೆಯಾಗಿದೆ. ಆತನು ಕೈಯಲ್ಲಿ ಚಿನ್ನದ ಧೂಪಾರತಿಯನ್ನು ಹಿಡುಕೊಂಡಿದ್ದಾನೆ. ಇದರ ಅರ್ಥ ಏನು ಗೊತ್ತುಂಟಾ? ದೇವಜನರ ಪ್ರಾರ್ಥನೆ ತನ್ನ ಕೈಯಲ್ಲಿ ಆತ ಹಿಡ್ಕೊಂಡಿರುವಂಥದ್ದು ನೋಡ್ತೇವೆ. ಅಂದರೆ ಆತನು ಪ್ರಾರ್ಥನೆಗಳನ್ನು, ನಾವು ಪ್ರಾರ್ಥಿಸುವಂಥ ಪ್ರಾರ್ಥನೆಗಳನ್ನು ಆತ ತಗೊಂಡು ಹೋಗಿ ಯಾರ ಕೈಗೆ ಕೊಡ್ತಾನೆ? ತಂದೆಯಾದ ದೇವರಿಗೆ ಆತನು ತಲುಪಿಸುತ್ತಾನೆ. ಯಾಕಂದರೆ ಆತನು ದೇವರಿಗೂ, ತಂದೆಯಾದ ದೇವರಿಗೂ ಮನುಷ್ಯರಿಗೂ ಆತನು ಮಧ್ಯಸ್ಥನಾಗಿದ್ದಾನೆ ಎಂಬುದಾಗಿ ವಾಕ್ಯದಲ್ಲಿ ಓದುತ್ತೇವೆ ಪ್ರಿಯರೇ. ನಾವು ಒಂದೆರಡು ವಾಕ್ಯ ಓದುವ. ರೋಮ 8:34, ರೋಮ್ ಚಾಪ್ಟರ್ 8:34. ಅಪರಾಧಿಗಳೆಂದು ನಿರ್ಣಯಿಸುವವರು ಯಾರು? ಕ್ರಿಸ್ತ ಯೇಸು ಮರಣವನ್ನು ಹೊಂದಿದ್ದಲ್ಲದೆ ಜೀವಿತನಾಗಿ ಎದ್ದು ದೇವರ ಬಲಗಡೆಯಲ್ಲಿದ್ದು ನಮಗೋಸ್ಕರ ಬೇಡುವವನಾಗಿದ್ದಾನೆ. ಪ್ರೈಸ್ ಗಾಡ್. ಇನ್ನೊಂದು ವಾಕ್ಯ ಓದಿ, 1 ತಿಮೋಥೆ 2:5, 1 ತಿಮೋಥೆ 2:5. ಇನ್ನೊಂದು ಹೇಳಿಕ್ಕೆ ಇಷ್ಟಪಡ್ತೇನೆ. ನಮಗೋಸ್ಕರ ಸತ್ತಂತ ಯಾರು ಕೂಡ ಪ್ರಾರ್ಥನೆ ಮಾಡಲ್ಲ ಪ್ರಿಯರೇ. ಸತ್ತ ನಂತರ 2 ಸ್ಥಳಕ್ಕೆ ವ್ಯಕ್ತಿಗಳು ಹೋಗಬೇಕು. ಒಂದೇ ಉಪದ್ರವ ಸ್ಥಳಕ್ಕೆ ಹೋಗಬೇಕು ಈಗ, ಅಥವಾ ಪರಲೋಕದಲ್ಲಿರುವ ವಿಶ್ರಾಂತಿ ಸ್ಥಳಕ್ಕೆ ಹೋಗಬೇಕು. 2 ಸ್ಥಳಗಳು ಹೋಗ್ಲಿಕ್ಕೆ. ಮತ್ತು ಸತ್ತಂಥ ಆತ್ಮಗಳು ಯಾರು ಕೂಡ ನಮಗಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ನಮಗಾಗಿ ವಿಜ್ಞಾಪಿಸುವ ಒಬ್ಬನು ಮಾತ್ರ ಆತನು ಕರ್ತನ ಯೇಸುಕ್ರಿಸ್ತನು. ಕಾರಣ ಆತನು ದೇವರಾಗಿಯೂ ಮನುಷ್ಯನಾಗಿ ಭೂಮಿಗೆ ಆತನು ಬಂದನು. ಆತನು ಸತ್ತ, ಉಣಲ್ಪಟ್ಟ, 3ನೇ ದಿನದಲ್ಲಿ ಮೃತ್ಯುಂಜಯನಾಗಿ ಮರಣವನ್ನು ಗೆದ್ದವನಾಗಿ ಎದ್ದು ಬಂದ. ಇವತ್ತು ನಿತ್ಯ ನಿರಂತರಕ್ಕೂ ಆತನು ಜೀವಿಸ್ತಾ ಇದ್ದಾನೆ. ಆದ ಕಾರಣ ತಂದೆ ದೇವರ ಮತ್ತು ನಮ್ಮ ಮಧ್ಯದಲ್ಲಿ ನಿಂತು ನಮಗೋಸ್ಕರ ವಿಜ್ಞಾಪನೆ ಮಾಡ್ತಾನೆ ಪ್ರಿಯರೇ. ಓದಿ 1 ತಿಮೋಥೆ 2:5, 1 ತಿಮೋಥೆ 2:5. ಏಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೆ. ಇನ್ನೊಂದು ವಾಕ್ಯ ಓದಿ, ಹಿಬ್ರಿಯ 7:25, ಹಿಬ್ರೂ 7:25. ಆದ ಕಾರಣ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕುವನಾಗಿದ್ದಾನೆ. ಯಾರು ಕೂಡ ಬದುಕ್ತಾ ಇಲ್ಲ. ಉಪದ್ರವ ಸ್ಥಳಕ್ಕೆ ಹೋದವರು ಅಲ್ಲಿ ಹಿಂಸೆ ಅನುಭವಿಸ್ತಾ ಇದ್ದಾರೆ, ನೋವನ್ನು ಅನುಭವಿಸ್ತಾ ಇದ್ದಾರೆ. ವಿಶ್ರಾಂತಿ ಸ್ಥಳಕ್ಕೆ ಹೋದವರು ಅಲ್ಲಿ ವಿಶ್ರಾಂತಿ ಪಡ್ಕೊಳ್ತಾ ಇದ್ದಾರೆ. ಸತ್ತಂತ ಯಾರು ಕೂಡ ನಮ್ಮ ಪ್ರಾರ್ಥನೆ ಕೇಳಲ್ಲ, ನಮಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕೆ ಆಗಲ್ಲ. ಸತ್ಯವೇದದ ವಾಕ್ಯ ಹೇಳ್ತದೆ ಪ್ರಿಯರೇ. ಸತ್ತಂತ ಆತ್ಮಗಳ ಬಳಿ ನಾವು ಪ್ರಾರ್ಥಿಸಕೂಡದು, ಜೀವವುಳ್ಳ ದೇವರ ಬಳಿ ನಾವು ಪ್ರಾರ್ಥಿಸಬೇಕೆಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುತ್ತದೆ ಪ್ರಿಯ. ಇವನ್ ದೇವದೂತರ ಬಳಿ ಕೂಡ ನಾವು ಪ್ರಾರ್ಥನೆ ಮಾಡಬಾರದು. ದೇವದೂತರ ಬಳಿ ಕೂಡ ಪ್ರಾರ್ಥಿಸುವಂಥದ್ದು, ದೇವದೂತರನ್ನು ಆರಾಧಿಸುವಂಥದ್ದು, ಇದು ದೇವರ ದೃಷ್ಟಿಯಲ್ಲಿ ಇದು ವಿಗ್ರಹಾರ್ಧನೆಯಾಗಿದೆ ಮತ್ತು ದೇವರ ಕೋಪವನ್ನು ಬರಮಾಡುವಂಥ ಒಂದು ಕಾರ್ಯ ಎಂಬುದಾಗಿ ಚೆನ್ನಾಗಿ ನಾವು ತಿಳ್ಕೋಬೇಕು. ಓದಿ ವಾಕ್ಯ, ಪ್ರಕಟಣೆ 22:8 ಮತ್ತು 9. ಈ ಸಂಗತಿಗಳನ್ನು ಕೇಳಿ ಕಂಡವನು ಯೋಹಾನನೆಂಬ ನಾನೇ. ನಾನು ಕೇಳಿ ಕಂಡಾಗ ಈ ಸಂಗತಿಗಳನ್ನು ನನಗೆ ತೋರಿಸಿದ ದೇವದೂತನಿಗೆ ನಮಸ್ಕಾರ ಮಾಡಬೇಕೆಂದು ಅವನ ಪಾದಕ್ಕೆ ಬಿದ್ದೆನು. ಅವನು ನನಗೆ, ಮಾಡಬೇಡ, ನೋಡು, ನಾನು ನಿನಗೂ ಪ್ರವಾದಿಗಳಾಗಿರುವ ನಿನ್ನ ಸಹೋದರರಿಗೂ ಈ ಪುಸ್ತಕದಲ್ಲಿ ಬರೆದಿರುವ ಮಾತುಗಳನ್ನು ಕೈಗೊಂಡು ನಡೆಯುವವರಿಗೂ ಜೊತೆಯ ದಾಸನಾಗಿದ್ದೇನೆ.
ದೇವರಿಗೆ ನಮಸ್ಕಾರ ಮಾಡು ಎಂದು ಹೇಳಿದನು. 19ನೇ ಪ್ರಕಟಣೆ 19:10 ಕೂಡ ಅದನ್ನು ರೆವಲ್ಯೂಷನ್ 19:10 ಕೂಡ ಅದನ್ನೇ ಅಲ್ಲಿ ನಾವು ಕಾಣ್ತೇವೆ ಪ್ರೇಯರ್. ದೇವರಿಗೆ ಓದಿ ಸಿಕ್ಕಿದ್ರೆ ಓದ್ಬೋದು. ಆಗ ನಾನು ಅವನಿಗೆ ನಮಸ್ಕಾರ ಮಾಡಬೇಕೆಂದು ಅವನ ಪಾದಗಳ ಮುಂದೆ ಬೀಳಲು ಅವನು, ಮಾಡಬೇಡ, ನೋಡು, ನಾನು ನಿನಗೂ ಯೇಸುವಿನ ವಿಷಯವಾದ ಸಾಕ್ಷಿಯನ್ನು ಹೇಳಿರುವ ನಿನ್ನ ಸಹೋದರರಿಗೂ ಜೊತೆಯ ದಾಸನಾಗಿದ್ದೇನೆ, ದೇವರಿಗೆ ನಮಸ್ಕಾರ ಮಾಡು ಅಂದನು. ಯೇಸುವಿನ ವಿಷಯವಾದ ಸಾಕ್ಷಿಯು ಪ್ರವಾದನೆಯ ಆತ್ಮವೇ. ಆದ ಕಾರಣ ಪ್ರಿಯರೇ, ಒಂದನೇದಾಗಿ ಸತ್ತಂಥ ಆತ್ಮಗಳ ಬಳಿ ನಾವು ಪ್ರಾರ್ಥಿಸಬಾರದು, ಸತ್ತಂಥ ಆತ್ಮಗಳನ್ನು ಆರಾಧಿಸಬಾರದು, ಯಾವುದೇ ದೇವದೂತರನ್ನು ಪ್ರಾರ್ಥಿಸಬಾರದು, ದೇವದೂತರಿಗೆ ಆರಾಧನೆ ಮಾಡಬಾರದು, ಮನುಷ್ಯರನ್ನು ಆರಾಧಿಸಬಾರದು, ಮನುಷ್ಯರೊಂದು ನಾವು ಏನು ಮಾಡಿ ಪ್ರಾರ್ಥಿಸಬಾರದು. ಪ್ರೈಸ್ ಗಾಡ್. ಜೀವವುಳ್ಳ ಮನುಷ್ಯರು ರಕ್ಷಣೆ ಹೊಂದಿದವರಿದ್ದರೆ ಅವರ ಬಳಿ ನಾವು ಪ್ರಾರ್ಥನೆ ಕೇಳಬಹುದು. ಅವರ ಬಳಿ ನಾವು ನನಗಾಗಿ ಪ್ರಾರ್ಥಿಸಿ ಎಂಬುದಾಗಿ ರಕ್ಷಣೆ ಹೊಂದಿದಂಥ ದೇವರ ಮಕ್ಕಳ ಬಳಿ, ಜೀವವುಳ್ಳವರ ಬಳಿ ಪ್ರಾರ್ಥನೆ ನಾವು ಕೇಳಬಹುದು. ಜೀವವುಳ್ಳವರು ಒಬ್ಬರಿಗೊಬ್ಬರು ಪ್ರಾರ್ಥಿಸಬಹುದೆಂಬ ಅಂತ ತಿಳ್ಕೋಬೇಕು. ಆದರೆ ಯೇಸು ಸ್ವಾಮಿ ಇವತ್ತು ನಿತ್ಯ ನಿರಂತರಕ್ಕೂ ತಂದೆಯಾದ ದೇವರ ಮತ್ತು ನಮ್ಮ ಮಧ್ಯದಲ್ಲಿ ನಿಂತುಕೊಂಡು ನಮಗಾಗಿ ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ಯೇಸು ಕ್ರಿಸ್ತನು ಬಿಟ್ಟರೆ ಬೇರೆ ಯಾರು ಕೂಡ ನಮಗೋಸ್ಕರ ವಿಜ್ಞಾಪನೆ ಮಾಡ್ತಾರೆ ಎಂಬುದಾಗಿ ಸತ್ಯವೇದದಲ್ಲಿ ಹೇಳಲ್ಪಟ್ಟಿಲ್ಲ. ಅದು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಯೇಸು ಸ್ವಾಮಿ ಮಾತ್ರ ಮಧ್ಯಸ್ಥನು, ಬೇರೆ ಯಾವ ಮಧ್ಯಸ್ಥನು ಈ ಲೋಕದಲ್ಲಿ ದೇವರ ಮತ್ತು ಮನುಷ್ಯನ ಮಧ್ಯದಲ್ಲಿ ಇಲ್ಲ ಎಂಬುದಾಗಿ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. 1 ಯೋಹನ 2ನೇ ಅಧ್ಯಾಯ 1 ವಾಕ್ಯ ಓದಿ. 1 John chapter 2, 1 and 2 verse. ನನ್ನ ಪ್ರಿಯರಾದ ಮಕ್ಕಳೇ, ನನ್ನ ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತುಗಳು ನಿಮಗೆ ಬರೆಯುತ್ತೇನೆ. ಈ ಮಾತುಗಳು ನಿಮಗೆ ಬರೆಯುತ್ತೇನೆ. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕ ನಮಗಿದ್ದಾನೆ. ಆತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡುತ್ತಾನೆ. ಇಲ್ಲಿ ನೋಡ್ತೇವೆ, ಯೇಸು ಸ್ವಾಮಿ ಮಾತ್ರ ನಮಗೋಸ್ಕರ ವಿಜ್ಞಾಪನೆ ಮಾಡುವವನು. ಯಾಕೆಂದ್ರೆ ನಾವು ಪುನಃ ಅಲ್ಲೇ ವಾಕ್ಯಕ್ಕೆ ಓದುವ 8ನೇ ಅಧ್ಯಾಯ 3ನೇ ವಾಕ್ಯಕ್ಕೆ ಓದುವ. ಪ್ರಕಟಣೆ 8:3 ನಾವು ತಿರುಗಿ ಬರುವ. ಆಮೇಲೆ ಮತ್ತೊಬ್ಬ ದೇವದೂತನು ಬಂದು ಯಜ್ಞವೇದಿಯ ಬಳಿಯಲ್ಲಿ ನಿಂತನು. ಎಲ್ಲಿ ನಿಲ್ತಾನೆ ಅವನು? ಯಜ್ಞವೇದಿ, ಪರಲೋಕದಲ್ಲಿರುವ ಯಜ್ಞವೇದಿಯ ಬಳಿಯಲ್ಲಿ ಆತ ನಿಲ್ತಾ ಇದ್ದಾನೆ. ಈ 7 ದೂತರಲ್ಲ, ಮತ್ತೊಬ್ಬ ದೂತನು ಇವನು. ಅಂದ್ರೆ ಯಾರು? ಇಂಟರ್ಪ್ರಿಟೇಷನ್ ಅಲ್ಲಿ ನೋಡುವುದಾದರೆ ಯೇಸು ಸ್ವಾಮಿ ಆಗಿದ್ದಾನೆ. ದೂತ ಎಂಬಂಥ ಪದ ಯಾಕೆ ಉಲ್ಲೇಖಿಸಲಾಗಿದ್ದಾನೆ? ಹಳೆ ಒಡಂಬಡಿಕೆ ಅನೇಕ ಕಡೆಗಳಲ್ಲಿ ದೂತ ಎಂಬಂಥ ಯೇಸು ಸ್ವಾಮಿಗೆ ವಾಕ್ಯಗಳು ಉಲ್ಲೇಖಿಸ. ಯೇಸು ಸ್ವಾಮಿ ದೂತ ಅಲ್ಲ, ಯೇಸು ದೇವರಾಗಿದ್ದಾನೆ. ಯೇಸು ಯಾರಾಗಿದ್ದಾನೆ? ದೇವರಾಗಿದ್ದಾನೆ. ಹೇಗೆ ತಂದೆಯಾದ ದೇವರು ಆತನ ದೇವರಾಗಿದ್ದಾನೋ, ಕರ್ತನ ಯೇಸು ಸ್ವಾಮಿ ಕೂಡ ದೇವರಾಗಿದ್ದಾನೆ, ಪರಿಶುದ್ಧಾತ್ಮನು ಕೂಡ ದೇವರಾಗಿದ್ದಾನೆ. ತ್ರಿಏಕ ದೇವರನ್ನು ಸತ್ಯವೇದ ನಾವು ಕಾಣ್ತೇವೆ ಪ್ರಿಯರ್. ಓಕೆ, ಮುಂದೆ ಓದಿ. ಅವನ ಕೈಯಲ್ಲಿ ಚಿನ್ನದ ಧೂಪಾರತಿ ಇತ್ತು. ನೋಡಿ, ಧೂಪಾರತಿ ಅಂತ ಕೊಂಡಿದ್ದಾನೆ ಆತನು. ಇದು ಆತನ ಮಹಾಯಾಜಕೀಯ ಸೇವೆಯನ್ನು ಕುರಿತಾಗಿ ತಿಳಿಸುವಂತದ್ದಾಗಿದೆ. ಸಿಂಹಾಸನದ ಮುಂದಣ ಚಿನ್ನದ ಧೂಪವೇದಿಯ ಮೇಲೆ ದೇವ ಜನರೆಲ್ಲರ ಪ್ರಾರ್ಥನೆಗಳ ಜೊತೆಯಲ್ಲಿ ಸಮರ್ಪಿಸುವುದಕ್ಕಾಗಿ ಅವನಿಗೆ ಬಹಳ ಧೂಪ ಕೊಡಲ್ಪಟ್ಟಿತು. ನೋಡಿ, ಇಲ್ಲಿ ನಾವು ನೋಡ್ತೇವೆ, ಆ ದೇವ ಜನರ ಪ್ರಾರ್ಥನೆಗಳ ಸಹಿತ ಇದು ಸಮರ್ಪಿಸುವುದಕ್ಕೆ ಅವನಿಗೆ ಏನು ಕೊಡಲ್ಪಡ್ತಾ ಇದೆ? ಈಗ ಧೂಪ ಕೊಡಲ್ಪಡ್ತಾ ಇದೆ. ಧೂಪವು ಯಾವುದಕ್ಕೆ ಹೋಲಿಕೆ ಪ್ರಿಯರೇ? ನಮ್ಮ ಪ್ರಾರ್ಥನೆಗೆ ಹೋಲಿಕೆ ಆಗಿದೆ. ನೋಡಿ, ಮುಂದೆ ಓದಿ. ಪ್ರಾರ್ಥನೆ ಹೇಗೆ ಏರಿ ಹೋಗ್ತದೆ ನೋಡಿ. ಆಗ ಧೂಪದ ಹೊಗೆಯು ದೇವದೂತನ ಕೈಯೊಳಗಿಂದ ಹೊರಟು ದೇವಜನರ ಪ್ರಾರ್ಥನೆಗಳೊಂದಿಗೆ ಕೂಡಿ ದೇವರ ಸನ್ನಿಧಿಗೆ ಏರಿ ಹೋಯಿತು. ಅದರ ಅರ್ಥ ಧೂಪ ಅದು ಪ್ರಾರ್ಥನೆಯಾಗಿದೆ. ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾನೆ? ಇವತ್ತು ನಮ್ಮ ಪ್ರಾರ್ಥನೆಗಳನ್ನು ಸ್ವೀಕರಿಸಿ ತಂದೆಯಾದ ದೇವರಿಗೆ ಆತನು ಅರ್ಪಣೆ ಮಾಡ್ತಾನೆ ಪ್ರಿಯರೇ, ಸಮರ್ಪಿಸುತ್ತಾನೆ. ಸದುತ್ತರ, ಅದರ ಮೂಲಕ ನಮ್ಮ ಪ್ರಾರ್ಥನೆಗಳಿಗೆ ಸದುತ್ತರ ಬರುವಂಥದ್ದಾಗಿದೆ. ಇದು ಏನನ್ನು ಸೂಚಿಸ್ತದೆ? 3 ಮತ್ತು 4ನೇ ವಾಕ್ಯ ಕರ್ತನಾದ ಯೇಸು ಕ್ರಿಸ್ತನ ಯಾಜಕೀಯ ಸೇವೆಯನ್ನು ನೆನಪು ಮಾಡುವಂಥದ್ದು. ಕಾರಣ ಈಗ ಆತನು ಮಹಾಯಾಜಕೀಯ ಸೇವೆಯನ್ನು ಪರಲೋಕದಲ್ಲಿದ್ದುಕೊಂಡು ನಮಗೋಸ್ಕರ ರಕ್ಷಣೆ ಹೊಂದಿದ ದೇವ ಜನರಿಗೋಸ್ಕರ ಆತನು ಮಾಡ್ತಾನೆಂಬುದು ಚೆಂದ ತಿಳ್ಕೋಬೇಕು. ನಾವು ಆರಾಧಿಸುವಂಥ ದೇವರು ನಮ್ಮ ಪ್ರಾರ್ಥನೆಗೆ ಸದುತ್ತರ ಕೊಡುವಂಥ ದೇವರು ಆಗಿದ್ದನ್ನು ಬಗ್ಗೆ ಚೆನ್ನಾಗಿ ತಿಳ್ಕೋಬೇಕು. ಈಗ ನೋಡಿ, 7ನೇ ಮುದ್ರೆ ಹೊಡೆಯುವಾಗ ನಡೆದ ಸಂಭವ ಏನು? ಪುನಃ ನೆನಪು ಮಾಡ್ತಾನೆ. 1ನೇದಾಗಿ ಅರ್ಧ ಗಂಟೆ ಪರಲೋಕದಲ್ಲಿ ನಿಶ್ಶಬ್ದವಾಯಿತು.
ಎರಡನೇದಾಗಿ ನಾವು ನೋಡಿದೆವು 7 ಜನ ದೂತರು ದೇವರ ಸಮ್ಮುಖ ನಿಂತಿದ್ದು. ಯಾರವರು? ಮಿಕಾಯಲ, ಗಬ್ರಿಯೇಲ, ಉರಿಯೇಲ, ರಫಾಯೇಲ, ಸೆರಾಫಿಯೇಲ, ಮಾತ್ರವಲ್ಲದೆ ರಘುವೇಲ ಮತ್ತು ಬಾರಾಕಿಯೇಲ ಎಂಬುದಾಗಿ ಹೇಳುವ 7 ದೂತರ ಬಗ್ಗೆ ನಾವು ಧ್ಯಾನ ಮಾಡಿದೆವು. 7 ದೂತರು ದೇವ ಸಮ್ಮುಖದಲ್ಲಿ ನಿಂತಿದ್ದರು. ಮೂರನೇದಾಗಿ ಅವರ ಕೈಗೆ ಏನು ಕೊಟ್ಟಲ್ಪಟ್ಟಿತ್ತು? 7 ತುತ್ತೂರಿಗಳು ಕೊಡಲ್ಪಟ್ಟು ಎಂಬುದಾಗಿ ನೋಡಿದೆವು. ನಾಲ್ಕನೇದಾಗಿ ನಾವು ಇಲ್ಲಿ ನೋಡ್ತಿದ್ದೇವೆ, ಯೇಸು ಕ್ರಿಸ್ತನ ಯಾಜಕೀಯ ಸೇವೆಯನ್ನು ಅಲ್ಲಿ ಪ್ರಕಟಿಸುವಂಥದ್ದನ್ನು ನಾವು ಕಾಣ್ತೇವೆ. ಅಂದರೆ ಆ ಸಮಯದಲ್ಲಿ ಕೂಡ ಭೂಮಿಯಲ್ಲಿ ರಕ್ಷಣೆ ಹೊಂದಿದಂಥ ಅನೇಕ ಭಕ್ತರು ಇರ್ತಾರೆ. ಅವರ ಪ್ರಾರ್ಥನೆಗಳು ಅದು ಧೂಪದೋಪಾದಿಯಲ್ಲಿ ಪರಲೋಕಕ್ಕೆ ಏರಲ್ಪಡುವಂಥದ್ದನ್ನು, ಆ ಸೇವೆ ಕರ್ತನ ದೇಶಸ್ವಾಮಿಯಲ್ಲಿ ಮಾಡುವಂಥದ್ದನ್ನು ನಮಗೆ ಅಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಈಗ ಮುಂದೆ ನಾವು ಮುಂದಿನ ವಾಕ್ಯ ಓದುವ. 5ನೇದಾಗಿ ತರುವಾಯ ಆ ದೇವದೂತನು ಧೂಪಾರತಿಯನ್ನು ತೆಗೆದುಕೊಂಡು ಯಜ್ಞವೇದಿಯ ಮೇಲಿಂದ ಕೆಂಡಗಳಿಂದ ತುಂಬಿಸಿ ಭೂಮಿಗೆ ಬಿಸಾಡಿದನು. ಆಗ ಗುಡುಗುಗಳು, ವಾಣಿಗಳು, ಮಿಂಚುಗಳು, ಭೂಕಂಪವು ಉಂಟಾಯಿತು. ನೋಡಿ, 4 ವಿಧವಾದ ಉಪದ್ರವ ಸಂಭವಿಸ್ತದೆ. ಗುಡುಗುಗಳು, ವಾಣಿಗಳು, ಮಿಂಚುಗಳು, ಭೂಕಂಪ. ಇದು ಸಾಧಾರಣ ಈಗ ನಡೀತಿರುವಂಥ ಭೂಕಂಪದಾಗಿ. ಈಗ ನಡೆಯುವಾಗ ಭೂಕಂಪಗಳು ಸಹಸ್ರಾರು ಮಂದಿ, ಲಕ್ಷ ಮಂದಿ ಸಾಯುವಂಥದ್ದನ್ನು ಎಷ್ಟು ಚರಿತ್ರೆಯಲ್ಲಿ ಕಂಡಿದ್ದೇವೆ. ಆ ರೀತಿಯ ಭೂಕಂಪ ಅಲ್ಲ ಪ್ರಿಯರೇ, ಅದಕ್ಕಿಂತಲೂ ಭಯಂಕರವಾದ ಭೂಕಂಪ ಇದಾಗಿರ್ತದೆ. ಗುಡುಗು ಬರುವಾಗ ಇವತ್ತೇನಾಗ್ತದೆ, ಅಲ್ಲೊಬ್ಬ ಸತ್ತ, ಇಲ್ಲೊಬ್ಬ ಸತ್ತ, ಅಲ್ಲಿಬ್ಬರು ಸತ್ತು ಹೋದರು ಎಂಬುದು, ಕಾಡಿಗೆ ಹೋದರು ಸತ್ತು ಹೋದರು, ಸಿಡಿಲು ಬಡಿದೆ ಎಂಬುದಾಗಿ ನಾವು ಕೇಳ್ತಾ ಇದ್ದೇವೆ. ಆ ರೀತಿಯ ಸಿಡಿಲಲ್ಲ ಪ್ರಿಯರೇ, ಅದು ಭಯಂಕರವಾದಂಥ ಸಿಡಿಲಾಗಿರ್ತದೆ, ಭಯಂಕರವಾದಂಥ ಮಿಂಚಾಗಿರ್ತದೆ, ಭಯಂಕರವಾದಂಥ ಒಂದು ಭೂಕಂಪ ಆಗಿರ್ತದೆ ಪ್ರಿಯರೇ. ಆವಾಗ ಕೂಡ ಅನೇಕ ಜನರು ಆ ಉಪದ್ರವದಲ್ಲಿ ಸತ್ತು ಹೋಗುತ್ತಾರೆ. ಹಾಗಾದರೆ ಇಲ್ಲಿ ನೋಡ್ತೇವೆ, 7ನೇ ಮುದ್ರೆ ಹೊಡೆಯುವಾಗ ಮೊದಲನೇದಾಗಿ ಏನಾಯಿತು? ಪರಲೋಕ ಅರ್ಧ ಗಂಟೆ ನಿಶಬ್ದವಾಯಿತು. ಎರಡನೇದಾಗಿ 7 ಜನ ದೇವರ ಸಮ್ಮುಖದಲ್ಲಿ ನಿಂತ ದೂತರನ್ನು ಕಂಡೆವು. ಮೂರನೇದಾಗಿ ಅಲ್ಲಿ 7 ತುತ್ತೂರಿಗಳವರಿಗೆ ಕೊಡಲ್ಪಟ್ಟದ್ದು ನೋಡಿದೆವು. 4ನೇದಾಗಿ 3ನೇ ವಾಕ್ಯದಿಂದ ಅಂದರೆ ಕರ್ತನ ದೇಶಸ್ವಾಮಿ ಸೂಚಿಸುವಂಥ ಆತನ ಯಾಜಕೀಯ ಸೇವೆಯನ್ನು ಅಲ್ಲಿ ನಾವು ಕಾಣ್ತೇವೆ. 5ನೇದಾಗಿ 4 ವಿಧದ ಉಪದ್ರವಗಳು ಅಂದರೆ ವಾಣಿಗಳು, ಮಿಂಚುಗಳು, ಗುಡುಗುಗಳು ಮತ್ತು ಭೂಕಂಪ ಅಲ್ಲಿ ಸಂಭವಿಸುವುದನ್ನು ನಾವು ಕಾಣ್ತೇವೆ. ಮತ್ತು 6ನೇದಾಗಿ 6ನೇ ವಾಕ್ಯ ಓದಿ. 6ನೇ ಸಂಗತಿಯಲ್ಲಿ ನಡೀತದೆ, ಅವರೆಲ್ಲರೂ ತುತ್ತೂರಿ ಊದುವುದಕ್ಕಾಗಿ 7 ಜನ ದೇವದೂತರು ಸಿದ್ಧರಾಗಿ ನಿಂತಿರುವುದನ್ನು ಅಲ್ಲಿ ಕಾಣ್ತೇವೆ. 6ನೇ ವಾಕ್ಯ ಓದಿ. 7 ತುತ್ತೂರಿಗಳನ್ನು ಹಿಡಿದಿದ್ದ 7 ಮಂದಿ ದೇವದೂತರು ತುತ್ತೂರಿಗಳನ್ನು ಊದುವುದಕ್ಕೆ ಸಿದ್ಧ ಮಾಡಿಕೊಂಡರು. 6ನೇದಾಗಿ ಈಗ ರೆಡಿ ಆಗ್ತಾ ಇದ್ದಾರೆ. ಯಾವುದಕ್ಕಾಗಿ? ತುತ್ತೂರಿ ಊದುವುದಕ್ಕಾಗಿ. ಒಂದೊಂದು ತುತ್ತೂರಿ ಊದಲ್ಪಡುವಾಗ ಒಂದೊಂದು ವಿಧವಾದ ಉಪದ್ರವಗಳು ಭೂಮಿಯಲ್ಲಿ ಸಂಭವಿಸುವಂಥದ್ದನ್ನು ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಇದನ್ನು ನಾವು ಇನ್ನೊಂದು ಸಂಚಿಕೆಯಲ್ಲಿ ನಾವು ನೋಡೋಣ ಪ್ರಿಯರೇ. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಒಂದೊಂದು ತುತ್ತೂರಿಗಳ ಕುರಿತಾಗಿ ನಾವು ಧ್ಯಾನ ಮಾಡಲಿಕ್ಕೆ ನಾವು ಹೋಗ್ತಾ ಇದ್ದೇವೆ. ದಯಮಾಡಿ ಕಣ್ಣು ಮುಚ್ಚಿ ನನ್ನ ಜೊತೆಯನ್ನು ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ ಸ್ವಾಮಿ. ಪಪ್ಪ, ಈ ನನ್ನ ವಾಕ್ಯವನ್ನು ಕೇಳುವಂಥ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸುತ್ತೇನೆ. ಹೆಸರಾಗಿ ಅವನು ಆಶೀರ್ವಾದ ಮಾಡಿ ನಿನ್ನ ಬರೋಣಕ್ಕಾಗಿ ಸಿದ್ಧಪಡಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಯಾರೊಬ್ಬರು ಉಪದ್ರವ ಕಾಲದಲ್ಲಿ ಕ್ರಿಸ್ತದ ಆಳ್ವಿಕೆಯಲ್ಲಿ ನಿಲ್ಲದಂತೆ ಎಲ್ಲರೂ ಎತ್ತಲ್ಪಡುವ ಹಾಗೆ ನಿನ್ನ ಬರೋಣಕ್ಕೆ ಸಿದ್ಧರಾಗುವ ಕೃಪೆ ತೋರಿಸಬೇಕೆಂಬುದಾಗಿ ನಿನ್ನಲ್ಲಿ ಕರ್ತನೆ ಕೇಳ್ಕೊಳ್ತೇನೆ ಸ್ವಾಮಿ. ಕಾರ್ಯ ಮಾಡುವುದಕ್ಕಾಗಿ ಸ್ತೋತ್ರ ಸಲ್ತೇನೆ. ಎಲ್ಲ ಮಾನ ಮಹಿಮೆಯನ್ನು ಕರ್ತನೆ ನಿನಗೆ ಮಾತನ್ನು ಸಲ್ಲಿಸುತ್ತೇವೆ. ನಮ್ಮ ಮುದ್ದು ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಆ ದೇವರೇ. ಆಮೆನ್. God bless you all. Praise the Lord.